ನಾನು ಬಲರಾಮಂಗ್ ರೆಡಿಯಾಗಿ ಆ ಮಿರರ್ ಎಲ್ಲ ಮೇಕಪ್ ಎಲ್ಲ ಆಗಿ ಕಾಸ್ಟ್ಯೂಮ್ ಎಲ್ಲ ಹಾಕಿ ಒಂದ್ಸಲ ನೋಡಿದ್ರೆ ನಂಗೆ ಯಾವತ್ತೂ ಅನ್ಸಿರ್ಲಿಲ್ಲ. ನನಗೆ ನಮ್ಮ ತಂದೆಯವ್ರನ್ನ ನೋಡ್ದಂಗೆ ಫೀಲ್ ಆಗುತ್ತೆ. ವಿ ಯೂಸ್ ಟು ಹಿಯರ್ ಅಬೌಟ್ ಜಯರಾಜ್ ಅವರು, ಕೊತ್ವಾಲ್ ಅವರು, ಕೋಲಿ ಫಯಾಜ್ ಅವರು, ಇವರೆಲ್ಲ ಬಂದು ನಮ್ಮ ತಂದೆಯವ್ರ ಬಾಯಲ್ಲಿ ನಾನು ಕೇಳಿದೀನಿ ಇವ್ರನ್ನೆಲ್ಲ, ಇವ್ರ ಹೆಸರಲ್ಲ. ವೆನ್ ಹಿ ವಾಸ್ ದೇರ್, ಆಕ್ಚುಲಿ ಕೋಲಿ ಫಯಾಜ್ ಅವರ ಗುರುಗಳು ಯೂಸುಫ್ ಅಂತ ಇದ್ರು. ಫಸ್ಟ್ ಟಾರ್ಜಾನ್ ಅಂತ ಒಂದು ಸಿನಿಮಾ ಮಾಡಿದ್ರು, ಹಿಂದಿಯಲ್ಲೆಲ್ಲ ಅವರೇ ಮಾಡಿದ್ರು. ಹಿ ವಾಸ್ ಅ ಜಿಮ್ ಪಾರ್ಟ್ನರ್ ವಿತ್ ಮೈ ಫಾದರ್. ಮುತ್ತೈದೆ ಭಾಗ್ಯ ಅನ್ನೋ ಸಿನಿಮಾ ನಮ್ಮ ತಂದೆಯವ್ರನ್ನ ಫಸ್ಟ್ ಹೀರೋವನ್ನು ಕೊಟ್ಟು ಕೂರಿಸಿದ್ದು. ಆ ಸಿನಿಮಾ ಆಕ್ಚುಲಿ ಬಂದು ವಿಷ್ಣುವರ್ಧನ್ ಸರ್ ದಾದಾ ಅವರಿಗೆ ಹೋಗಿದ್ದಂತೆ. ಪ್ರೊಡ್ಯೂಸರ್ ಅವರು ಡೇಟ್ ಇಲ್ಲ, ನಾವ್ ಏನ್ ಮಾಡೋದು ಅಂದಾಗ ವಿಷ್ಣು ಸರ್ ರೆಕಮೆಂಡ್ ಮಾಡಿದ್ದಂತೆ, ಈ ಪ್ರವಿ ಮಾಡ್ಲಿ ಈ ಸಿನಿಮಾ, ಆ ಪೊಲೀಸ್ ಆಫೀಸರ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ ಅದು ಶಿವಾಜಿ ಗಣೇಶನ್ ಸರ್ ಮಾಡಿದಂತ ಸಿನಿಮಾ, ಪ್ರಭು ಕರೆಕ್ಟ್ ಆಗಿರ್ತಾರೆ ಈ ಕ್ಯಾರೆಕ್ಟರ್ಗೆ ಅಂತ ಹೇಳಿ ನೀವು ಅವ್ರ ಹತ್ರ ಮಾಡಿಸಿ ಅಂತ ಹೇಳಿ ಅವ್ರ ಗೆಸ್ಟ್ ಕ್ಯಾರೆಕ್ಟರ್ DCP ಕ್ಯಾರೆಕ್ಟರ್ ಒಂದು ಮಾಡಿ ಸ್ಟಾರ್ಟಿಂಗ್ ಎಲ್ಲ ಇಬ್ರು ಶೇಕ್ ಹ್ಯಾಂಡ್ ಮಾಡಿ ನಿಮ್ಮ ಹೆಸರು ರಾರಾಜಿಸ್ಲಿ ಕರ್ನಾಟಕದಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದಾದ್ಮೇಲೆ ಅವ್ರು ತಪ್ಪು ಮಾಡಿದಾಗ ಅವ್ರು ಬಂದು ಅರೆಸ್ಟ್ ಮಾಡಿ ತಿದ್ದಿ ಬುದ್ಧಿ ಹೇಳುವಂತ ಒಂದು ಕ್ಯಾರೆಕ್ಟರ್. ದಟ್ ಇಸ್ ಅ ಇಂಡಸ್ಟ್ರಿ ಗ್ರೂಪ್. ಆಕ್ಚುಲಿ ನಾನು ಬಲರಾಮ ದಿನಗಳು ಆದ್ಮೇಲೆ 10 ಸಿನಿಮಾ ಪೊಲೀಸ್ ಬಂತು, ರಿಜೆಕ್ಟ್ ಮಾಡಿದೆ. ನನ್ ಐ ಡಿಡ್ಂಟ್ ಫೀಲ್ ದಟ್ ಸೇಮ್ ರೊಟೀನ್ ತರ ಹೋಗು ಅರೆಸ್ಟ್ ತುಗದೀಪ ಶ್ರೀನಿವಾಸ್ ಸರ್ ಆಗಿರ್ಲಿ, ವಜ್ರಮುನಿ ಸರ್ ಆಗಿರ್ಲಿ, ಸುಧೀರ್ ಸರ್, ನಮ್ಮ ತಂದೆಯವರು, ಮುಶ್ರೀ ಕೃಷ್ಣಮೂರ್ತಿ ಅವರು, ಸುಂದರ್ ಕೃಷ್ಣ ಅರಸ್ ಸರ್, ಇವರು ಅಣ್ಣವ್ರ ಸಿನಿಮಾ ಅಂದ್ರೆ ಎಲ್ಲಾರು ಇರ್ಲೇಬೇಕು. ಇವ್ರ ಕೆಲಸ ಇಲ್ಲ ಅಂದ್ರೂ ಎಲ್ಲರೂ, ವಜ್ರಮುನಿ ಅಣ್ಣ ಅವರೆಲ್ಲ, ಎಲ್ಲ ತುಗದೀಪ ಶ್ರೀನಿವಾಸ್ ಅವರು, ಶಕ್ತಿ ಪ್ರಸಾದ್ ಅಣ್ಣ ಅವರು, ಅವರೆಲ್ಲ ಹೇಳೋರು ಅಂತ, ಪ್ರವೀ ನಾಳೆ ಬಂದ್ಬಿಡೋ, ನೀನಿಲ್ಲ ಅಂದ್ರೆ ಬೋರ್ ಹೊಡಿತಾರ, ಆಯ್ತು ಬಿಡು ಅಂತ ಹೋಗಿ ಅಲ್ಲಿ ಕುತ್ಕೊಂಡು ಶೂಟ್ ಇಲ್ಲ ಅಂದ್ರು ಅವ್ರ ನಿರ್ಮಾಪಕರು ನನ್ ಊಟ ಹಾಕ್ತಿದಾರೆ, ಬಾ ಆಯ್ತು ಅಂತೆಲ್ಲ ಎಲ್ಲ ಅಲ್ಲಿ ಹೋಗಿ ದೇ ಆಲ್ ಯೂಸ್ ಟು ಗ್ಯಾದರ್ ಟುಗೆದರ್. ಕೆಲಸ ಇಲ್ಲ ಬೇರೆ ಇಲ್ಲ ಅಂದ್ರೆ ಪ್ಯಾಲೇಸ್ ಅಥವಾ ಚಾಮುಂಡೇಶ್ವರಿ ಸ್ಟುಡಿಯೋ ಸೆಟ್ ಹಾಕಿದ್ರೆ ಅಣ್ಣವ್ರ ಒಳಗಡೆ ಶೂಟ್ ಮಾಡ್ತಿದ್ರೆ ಎಲ್ಲ ದೇ ಯೂಸ್ ಟು ಜೆಲ್ ಸೋ ಮಚ್. ಅದಕ್ಕೆ ಆ ಒಂದು ಯಾವುದೇ ಒಂದು ಈಗೋ ಇಲ್ಲದೆ ಬೆಳೀತು ಇಂಡಸ್ಟ್ರಿ. ಈಗ ಪ್ರಪಂಚ ನೋಡಕ್ಕೆ ಸಣ್ಣ ಮಗು ಕಾಣಿಸಿಲ್ಲ ಅಂದ್ರೆ ತನ್ನ ಹೆಗಲ ಮೇಲೆ ತಂದೆ ಆದವರು ಕೂರಿಸ್ಕೊಂಡು ಪ್ರಪಂಚ ತೋರಿಸ್ತಾರಂತೆ. ಇವತ್ತು ನಾನೇನೇ ಇದ್ರು ನಮ್ಮ ತಂದೆ ಶೋಲ್ಡರ್ಸ್, ಅವ್ರು ಏನು ವಾಟ್ ಎವರ್ ಇಸ್ ಡನ್ ಇಯರ್. ಇವತ್ತು ನಾವು ಎಷ್ಟೊಂದ್ಸಲ ಹೇಳ್ತೀನಿ ನಾನು, ಸೀನಿಯರ್ಸ್ ನಮ್ಮ ಎಲ್ಲ ಯಾರು ಸೀನಿಯರ್ಸ್ ಇದಾರೋ, ಕೆಲವ್ರು ಯಾರಾದ್ರೂ ಮಾತಾಡಿದಾಗ ದಯವಿಟ್ಟು ಮಾತಾಡಬೇಡಿ ಯಾರ ಬಗ್ಗೆನೂ, ಯಾಕಂದ್ರೆ ನಮ್ಗೆಲ್ಲ ಯೋಗ್ಯತೆಗಳಿಲ್ಲ. ಇವತ್ತು ಅವರೆಲ್ಲ ಕಟ್ಟಿ ಆಳದಂತ ಇಂಡಸ್ಟ್ರಿಯಲ್ಲಿ ನಾವು ಜೀವನ ಮಾಡ್ತಿದೀವಿ ಅಷ್ಟೇ. ಹೇಗಿದ್ದೀರಾ? ಸೂಪರ್ ಫೈನ್, ಟೆನ್ಸ್ಡ್, ಗೊತ್ತೇ ಇದೆಯಲ್ಲ. ನಾವ್ ಎಷ್ಟೇ ಓದ್ಕೊಂಡ್ರು, ಎಷ್ಟೇ ಎಕ್ಸಾಮ್ ಬರೆದ್ರು ರಿಸಲ್ಟ್ ದಿನ ನರ್ವಸ್ನೆಸ್ ಇರುತ್ತೆ. ಯಾಕಂದ್ರೆ ನಾವ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ನಮ್ಗಿರುತ್ತೆ ನಾವು ಕರೆಕ್ಟ್ ಆಗಿ ಬರ್ದು ಬಿಟ್ಟಿದೀವಿ ಆನ್ಸರ್ ಅಂತ ಹೇಳಿ. ಪ್ರೇಕ್ಷಕರು ದೇ ವಿಲ್ ಡಿಸೈಡ್ ಅಲ್ಲ. ಓಕೆ, ಕಾಕಿ ಬಟ್ಟೆಗೆ ಸ್ವಲ್ಪ ರೆಫರೆನ್ಸ್ ಇರಲಿ ಅಂತ ಆರೆಂಜ್ ಶರ್ಟ್. ಆಕ್ಚುಲಿ ಇಟ್ಸ್ ಕೋಇನ್ಸಿಡೆನ್ಸ್. ಓಕೆ, ಮೊದಲನೇದಾಗಿ ಥ್ಯಾಂಕ್ ಯು, ಫಸ್ಟ್ ಟೈಮ್ ನಿಮ್ ಜೊತೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಅಂಡ್ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಅಟ್ ದ ಸೇಮ್ ಟೈಮ್ ಲೈಕ್ ಯು ಸೆಡ್, ನರ್ವಸ್ನೆಸ್ ಇದ್ದೇ ಇರುತ್ತೆ. ಹೇಗೆ ಜನ ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ, ಹೇಗೆ ನಮ್ಮ ಸಿನಿಮಾನ ಹೌ ದಿಲ್ ರಿಸೀವ್. ಅಟ್ ದ ಸೇಮ್ ಟೈಮ್ ಒಂದು ಕಾನ್ಫಿಡೆನ್ಸ್ ಇದೆ, ಬಿಕಾಸ್ ವೆನ್ ಐ ಸಾ ದ ಫುಟೇಜ್ ಆ್ಯಂಡ್ ಅಲ್ಲಿರುವಂಥ ಒಬ್ಬೊಬ್ರು ಆರ್ಟಿಸ್ಟು, ಸೊ ಪ್ರತಿಯೊಬ್ರು ಸೊ ದೇ ಸೂಪರ್ ಟ್ಯಾಲೆಂಟೆಡ್. ಒಂಥರ ಸಖತ್ ಚಾಲೆಂಜಿಂಗ್ ಆಯಿತು. ಸೊ ಈ ಸಿನಿಮಾ ಆ್ಯಕ್ಚುಲಿ ಇವ್ರು ಇದ್ದಾರೆ ಅಂತ ನಾನು ಹೇಳ್ತಿಲ್ಲ. ಈ ಸಿನಿಮಾ ನಾನು ಒಪ್ಕೊಳ್ಳೋದಕ್ಕೆ 2 persons, ಒಂದು ಚೈತನ್ಯ ಸರ್ ಅಂಡ್ ಅಗೇನ್ ಇವರು. ಸೊ ದೇ ಆರ್ ದ 2 reasons ಐ ಅಗ್ರೀಡ್ ಫಾರ್ ದಿಸ್. ಸೊ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನಗೊಂದು ಕ್ಯೂರಿಯಾಸಿಟಿ ಇದೆ. 80s ಟೈಮ್ಲೈನಲ್ಲಿ ಸಿನಿಮಾ ಸ್ಟೇಜ್ ಆಗಿರೋದು, 80s to 90s ಆ ಸ್ಟೇಜ್ ಟೈಮ್ಲೈನಲ್ಲಿ. 80s ಟೈಮ್ಲೈನ್ ಅಂತ ತೊಗೊಂಡ್ರೆ ಇವತ್ತಿಗೂ ಒನ್ ಆಫ್ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ನಿಮ್ಮ ತಂದೆ. ಆ 80s ಟೈಮ್ಲೈನ್ಸಲ್ಲಿ ಪ್ರಭಾಕರ್ ಅವ್ರ ಹೆಸರು ಅಂತಂದರೆ ಓ ಮೈ ಗಾಡ್ ಅನ್ನೋ ಥರ ಇದ್ರು. ಫುಲ್ ನಂಬರ್ ಆಫ್ ಫಿಲ್ಮ್ಸ್ ಆಗಿರ್ಬೋದು ಅಥವಾ ಆ ಒಂದು ಬಾಡಿ ಆಗಿರ್ಬೋದು, ಆ ಟೈಮ್ಲೈನ್ಸಲ್ಲೆಲ್ಲ ಹೊಸದು, ಯಾರಿದು ಹಿಂಗಿದ್ದಾರೆ ಅಂತೆಲ್ಲ ಅನ್ಸೋದಲ್ಲ. ಸೊ 80s ಟೈಮ್ಲೈನಲ್ಲಿ ಸಿನಿಮಾ ಮಾಡಬೇಕು ಅಂತ ಆದಾಗ ಆ ಟೈಮ್ಲೈನಲ್ಲಿ ನಿಮ್ಮ ತಂದೆಯವರು ಕ್ರಾಸ್ ಓವರ್ ಆಗಿರ್ತಾರೆ ಇನ್ ರಿಯಾಲಿಟಿ. ಸೊ ಯಾವ್ದಾದ್ರು ಒಂದು ಕ್ವಾಲಿಟಿ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ತಂದೆಯವರಿಂದ? ಬಿಕಾಸ್ ಆ ಟೈಮ್ ಲೈನ್ಸ್ ಅವರೆಲ್ಲ ಓಡಾಡಿರ್ತಾರೆ, ಈ ವಿಷಯಗಳು ಎಲ್ಲ ಓಡಾಡ್ತಾ ಇರುತ್ತೆ. ಮೇನ್ ಆಗಿ ಸೊ ಫಸ್ಟ್ ಥಿಂಗ್ ಐ ವಾಂಟ್ ಟು ಥ್ಯಾಂಕ್ ಯು. ಯಾಕಂದ್ರೆ ನಾವು ಅದನ್ನು ಹೇಳ್ಬಿಡ್ತೀನಿ, ಪ್ರಮೋಷನ್ ಅಂತ ಮಾದೇವಾಗಿ ಸ್ಟಾರ್ಟ್ ಮಾಡಿದ್ದೆ ಇವರಿಂದಾನೆ. ಸೊ ಖಡಕ್ ಸಿನಿಮಾ ಇಂದಾನೆ ಸ್ಟಾರ್ಟ್ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಅದು ನಮಗೆ ಯು ಬೀನ್ ಲಕ್ಕಿ ಚಾಮ್ ಅಂತಾನೆ ಹೇಳಬೇಕು. ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಾವು ಶೆಲ್ಬಿ ಅನ್ನೋ ಒಂದು ಇದರಲ್ಲಿ ಮೈಸೂರು ಬೆನ್ಸೋನಲ್ಲಿ ಕೂತ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಎಂಡ್ ಆಫ್ ದ ಡೇ ಅಗೇನ್ ನೀವು ಬಂದಿದ್ದೀರಾ ಅಂದ್ರೆ ಯು ಗೈಸ್ ವರ್ ಸ್ಪೋರ್ಟ್. ಅಂದ್ರೆ ಸಿನಿಮಾ ಮೇಲೆ ಲವ್ ಆಗಲಿ ಅಥವಾ ದ ವೇ ಯು ಗೈಸ್ ಹ್ಯಾಂಡಲ್ ದ ಇಂಟರ್ವ್ಯೂಸ್ ಆಗಲಿ ಎಲ್ಲಾನು ಏನು ತೋರಿಸುತ್ತೆ ಅಂತಂದ್ರೆ ಒಂದು ರೆಫರೆನ್ಸ್ ಪಾಯಿಂಟಲ್ಲಿ ಸಿನಿಮಾ ಮೇಲಿರೋ ಪ್ರೀತಿ ತೋರಿಸುತ್ತೆ. ಅದು ಪ್ರತಿ ಸಲ ಖುಷಿ ಆಗುತ್ತೆ ಕಾನ್ವರ್ಸೇಷನ್ ಅಷ್ಟೇ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.
ಕಮಿಂಗ್ ಟು ಯುವರ್ ಕ್ವೆಶ್ಚನ್, Yeah. 80s ಇದು ಒಂದು ಕಾಲಘಟ್ಟದಲ್ಲಿ ನಡೆಯುವಂತ ಸಿನಿಮಾ. 1985ರಿಂದ 1995ರವರೆಗೂ ನಡೆಯುವಂತ ಒಂದು ಸಿನಿಮಾ. ಸೊ ಇಲ್ಲಿ ಕಾಸ್ಟ್ಯೂಮ್ಸ್ ಇಂದ ಹಿಡಿದು, ಸೊ ಇವೆಲ್ಲ ಒಂದು ಕಾಲಘಟ್ಟದಲ್ಲಿ ಐ ವಾಸ್ ಬಾರ್ನ್ ಇನ್ ಸೇಮ್ ಜನರೇಷನ್. ಸೊ 80s ಬಂದು ಐ ಲಿವ್ಡ್ ಇನ್ 80s. ಓಕೆ, ಸೊ ಅಲ್ಲಿ ಭಾಳ ಸಣ್ಣವನು ಐ ಯೂಸ್ ಟು ಸಿ ಮೈ ಫಾದರ್ ಅಲ್ಲ. ಸೊ ಯಾರಿಗೇ ಆಗಿರಲಿ, ಪ್ರತಿಯೊಬ್ಬ ಯಾವುದೇ ಮಗು, ಬೀಟ್ ಹುಡುಗ ಆಗಿರಲಿ ಹೆಣ್ಮಗು ಆಗಿರಲಿ, ಅವರ ತಂದೆನೇ ಫಸ್ಟ್ ಹೀರೋ ಆಗಿರ್ತಾರೆ, ಸೂಪರ್ ಹೀರೋ. ಸೊ ನಾನು ನಮ್ಮ ತಂದೆಯವ್ರನ್ನ ನೋಡಿದ್ದೆ ಪೊಲೀಸ್ ಯೂನಿಫಾರ್ಮು, ಆ ಕಾಸ್ಟ್ಯೂಮ್ಸ್, 80s ಕಾಸ್ಟ್ಯೂಮು, ಬ್ಯಾಗಿ ಪ್ಯಾಂಟ್ ವಿತ್ ದಟ್ ಈಗ ಏನು ನಾನು ಬಳಸಿದ್ದೀನಲ್ಲ ಆ ಥರ ಕಾಸ್ಟ್ಯೂಮು. ಸೊ ಸ್ವಲ್ಪ ಹೈ ವೇಸ್ಟ್, ಬೆಲ್ಟ್ ಅಂಡ್ ಟ್ರೌಸರ್ಸ್ ಹಾಕಿದ್ರು, ಜೀನ್ಸ್ಗೆಲ್ಲ ಸ್ಪೋರ್ಟ್ಸ್ ಶೂ ಹಾಕಿದ್ರೆ ಆ ಟೈಮಲ್ಲಿ ಸ್ಪೋರ್ಟ್ಸ್ ಶೂ ಹಾಕೋರು, ನಾರ್ತ್ ಸ್ಟಾರ್, ಸೊ ವಿತ್ ದಟ್ ರೀಬಾಕ್ ಈ ಥರದ್ದು. ಸೊ ನಮ್ಮ ತಂದೆಯವರು ರೆಡಿ ಆಗೋದು ಬೆಳಗ್ಗೆ ಇಷ್ಟು. ಸೊ ಈ ವಾಸ್ ಆಲ್ಸೋ ಅರ್ಲಿ ವೇಕರ್. ಲೈಕ್ ಅಲ್ಲಿಂದನೇ ನಾನು ಅಳವಡಿಸ್ಕೊಂಡಿದ್ದೆ ಆ ಟೈಮ್, ಲೈಕ್ 4:35ಗೆಲ್ಲ ಐ ಯೂಸ್ ಟು ವೇಕಪ್. ಐ ಯೂಸ್ ಟು ವೇಕಪ್ ವಿತ್ ಇಸ್ ಡಂಬಲ್ ವರ್ಕೌಟ್ ಸೌಂಡ್. ಈಗೆಲ್ಲ ಬಂದ್ರೆ ನಮ್ಗೆ ರಬ್ಬರ್ weights ಇದೆಲ್ಲ ಇದೆ, ಸೊ ನಾಯ್ಸ್ ಬರ್ದೆ. ಸೊ ದೋಸ್ ವೇರ್ ಒಲಿಂಪಿಕ್ ಬಾರ್ಸ್ ಅಂಡ್ ಒಲಿಂಪಿಕ್ weights ಇದೆಲ್ಲ ಡೊಂಗ್ ಅಂತೆಲ್ಲ weights ವರ್ಕೌಟ್ ಮಾಡಿ ಇಡೋದು. ದೆನ್ ಅವ್ರು ರೆಡಿ ಆಗಿ, ಸೊ ಟಕ್-ಇನ್ ಎಲ್ಲ ಮಾಡಿದ್ಮೇಲೆ ಫುಲ್ಲು, ಸೊ ಅದನ್ನ ಒಂದ್ ಸ್ವಲ್ಪ ತೆಗೆದು ಹಿಂಗೆ ಹೊರಗಡೆ ಒಂಚೂರು ಫ್ರೀ ಬಿಟ್ಬಿಟ್ಟು ಆ ಶೂಸ್ ಎಲ್ಲ ಹಾಕೊಂಡು ಎಲ್ಲ ಬರಲ್ಲ ಅನ್ಕೊಂಡು ಯೂಸ್ ಟು ಲೀವ್ ಅಲ್ಲ. ಸೊ ಐ ಯೂಸ್ ಟು ಅಡ್ಮೈರ್ ಹಿಮ್ ಸೋ ಮಚ್. ನಾನು ಬಲರಾಮಂಗ್ ರೆಡಿಯಾಗಿ ನಾವು ಆ ಮಿರರ್ ಎಲ್ಲ ಮೇಕಪ್ ಎಲ್ಲ ಹಾಕಿ ಕಾಸ್ಟ್ಯೂಮ್ ಎಲ್ಲ ಹಾಕಿ ಒಂದ್ಸಲ ನೋಡಿದ್ರೆ ನಂಗೆ ಯಾವತ್ತೂ ಅನ್ಸಿರ್ಲಿಲ್ಲ. ಸೊ ಅಫ್ಕೋರ್ಸ್ ಜನ ಪ್ರಭಾಕರ್ ಮಗ ಅವ್ರ ಥರನೇ ಇದ್ದಾರೆ ಅಂತೆಲ್ಲ ನೋಡ್ತಾರೆ. ನನಗೆ ನಮ್ಮ ತಂದೆಯವ್ರನ್ನ ನೋಡ್ದಂಗೆ ಫೀಲ್ ಆಗ್ಬಿಡ್ತು. ಓಕೆ, ಸೊ ಅವರು, ಸೊ ನಾನು ಭಾಳನೂ ಶೇರ್ ಮಾಡ್ಕೋಬೇಕು, ಯಾಕಂದ್ರೆ ಐ ವಾಸ್ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಫ್ರೇಜರ್ ಟೌನ್, ಶಿವಾಜಿನಗರ ಈ ಕಡೆ. ಸೊ ನಾ ಎಕ್ಸಾಕ್ಟ್ ಫ್ರೇಜರ್ ಟೌನ್ ರಾಬರ್ಟ್ಸನ್ ರೋಡ್ ಅಲ್ಲಿ ಇರ್ತಾ ಇದ್ವಿ. ನಮ್ಮ ತಂದೆನೂ ಹುಟ್ಟಿ ಬೆಳೆದಿದ್ದಂತ ಮನೆ ಅದು. ಸೊ ಎದುರುಗಡೆ ಅಂದ್ರೆ ಜಸ್ಟ್ ಒಂದು 1/2 ಕಿಲೋಮೀಟರ್ ಶಿವಾಜಿನಗರ, ಈ ಕಡೆ ಟ್ಯಾನರಿ ರೋಡ್, ಈ ಕಡೆ ಮಾಸ್ಕ್ ರೋಡ್. ಅಂಡ್ ನಿಮ್ಗೆ ಎಲ್ಲಾ ಭಾಷೆ ಜನ ಅಲ್ಲಿ ಇರ್ತಿದ್ರು. ಹಿಂದಿ ಈ ಕಡೆ, ತಮಿಳು ಹುಡುಗರು ಅಂಡ್ ಕನ್ನಡಿಗರು ಎಲ್ಲ ಇರೋರಲ್ವಾ. ಸೊ ನನಗೆ ಈ ಬಲರಾಮದು ಈ ಫೀಲ್ಡ್ ಏನು ಒಂದು ನಾವು ಯೂಸ್ ಮಾಡಿದೀವಿ ಬಲರಾಮದಲ್ಲಿ, ಒಂದಿಷ್ಟು ಥೀಮ್ ಆಗ್ಲಿ ಅಂಡ್ ಕತ್ತಿ ಆಗ್ಲಿ, ವಿನಯ್ ಗೌಡ ಅವ್ರದ್ದಾಗ್ಲಿ, ಇವೆಲ್ಲ ಬಂದು ನಾನು ನೋಡಿ ಅಲ್ಲಿ ನೋಡಿದಿರ, ಐ ಟ್ರಾವೆಲ್ಡ್ ವಿತ್ ದೆಮ್. ಆ ಕ್ಯಾರೆಕ್ಟರ್ ಈಗ ನೀವು ವಿನಯ್ ಅವರು ಪ್ರತಿಯೊಂದು ಇದರಲ್ಲೂ ಹೇಳ್ಕೊಂಡ್ ಬಂದಿದ್ದಾರೆ. ಸೊ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಕತ್ತಿ ಅನ್ನೋದು, ಅದನ್ನ ನಮ್ಗೆ ಡೈರೆಕ್ಟರ್ ಸರ್ ಈ ಕ್ಯಾರೆಕ್ಟರ್ ಅಂದಾಗ ಆ ಪಾತ್ರನ ಸೃಷ್ಟಿ ಮಾಡಿದ್ದು ವಿನೋದ್ ಪ್ರಭಾಕರ್ ಅಂತ. ಸೊ ಇನ್ಕ್ಲೂಡಿಂಗ್ ಡಬ್ಬಿಂಗ್ ಅಲ್ಲೂ ಹೋಗಿ ಆ ಸ್ಲ್ಯಾಂಗ್ ನ ಅವ್ರಿಗೆ ಹೇಳ್ಕೊಟ್ಟಿದ್ದೆ. ಸೊ ಅವರ ಒಂದು ಸ್ಲ್ಯಾಂಗ್ ಮಾವು ಅನ್ಕೊಂಡು ಹಿಂಗೆಲ್ಲ ಮಾಡ್ತಿದ್ರ ಗೊತ್ತಾ ಅಲ್ಲಿ. ಆ ಸ್ಲ್ಯಾಂಗ್ ನನ್ಗೆ ದೇ ಲಿವ್ಡ್ ವಿತ್ ಮೀ. ಸೊ ಅದು ತುಂಬಾ ನನಗೆ ಪ್ಲಸ್ ಆಯ್ತು. ದೆನ್ ನಾನೇನು ಐ ಸ್ಟಡಿಡ್ ಇನ್ 70 ಅಡ್ವೆಂಟಿಸ್ಟ್ ಸ್ಕೂಲ್. ಎಲ್ಲಾ ಭಾಷೆ ಹುಡುಗರು ಅಲ್ಲಿರೋರು. ನಿಮ್ಗೆ ಪಕ್ಕದಲ್ಲಿ ಕೋಲ್ಸ್ ಪಾರ್ಕು ಅಂಡ್ ಹಬ್ ಅಂತ ಏನ್ ಹೇಳ್ತಾರೆ ಗೊತ್ತಾ, ವಾಟ್ ವಿ ಕಾಲ್ ಲೈಕ್ ಯೂಶಲಿ ಈಗ ಎಲ್ಲಾ ಇಷ್ಟು ಅಂತ ಸ್ಕೂಲ್ ಹಬ್ಬು ಅಂತಾನೆ ಹೇಳ್ಬೇಕು ಅಲ್ಲಿ. ಈ ಕಡೆ ಜರ್ಮನ್ ಸ್ಕೂಲ್, ಸೆಂಟ್ ಜಾನ್ಸ್, ನಮ್ 70 ಅಡ್ವೆಂಟಿಸ್ಟ್, ಫ್ಲಾರೆನ್ಸ್ ಸ್ಕೂಲ್, ಫ್ರಾನ್ಸಿಸ್ ಝೇವಿಯರ್ಸ್. ಸ್ಕೂಲ್ ಬಿಟ್ಟಾಗ ಆ 3 ರೋಡ್ ಅಲ್ಲಿ ಏನ್ ನಾವು ಬರ್ತಿದ್ವಿ ಗೊತ್ತಾ, ಬಂದ್ರೆ ಬರೀ ಯೂನಿಫಾರ್ಮ್, ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಬರೀ ಆ ಹುಡುಗರು ಎಲ್ಲಾ ಸ್ಕೂಲ್. ಅದಾದ್ಮೇಲೆ ನಾವಂತೂ ಒಂದು ಅಷ್ಟಿಷ್ಟಲ್ಲ, ಇದು ರೂಟ್ ಅಂದ್ರೆ ಮೊದಲು ಒಂದು ರೌಂಡ್. ನೀವು ಎಲ್ಲೋ ನೋಡಿರಲ್ಲ, ಆಕ್ಚುಲಿ ಒಂದು ಸೈಕಲ್ ಮೇಲೆ, BSS ಸೈಕಲ್ ಮೇಲೆ ಆಲ್ಮೋಸ್ಟ್ 12 ಜನ ಟ್ರಾವೆಲ್ ಮಾಡೋದು. ಹೌದಾ? ಫ್ರಂಟ್ ಆಫ್ ನಿಮ್ಗೆ ಇದು ಬರುತ್ತೆ, ಆಕ್ಸೆಲ್ ಮೇಲೆ ಇಷ್ಟೇ 2 ನಟ್ಟು ಬರುತ್ತೆ, ಅದ್ರ ಮೇಲೆ ಒಬ್ರು ನಿಂತ್ಕೊಳ್ಳೋದು, ಹ್ಯಾಂಡಲ್ ಮೇಲೆ ಒಬ್ರು, ಫ್ರಂಟ್ ಬಾರಲ್ಲಿ ಒಂದಿಬ್ರು, ಸೀಟ್ ಮೇಲೆ ಒಬ್ರು ತುಳಿಯೋದು. 12 ಜನ ಅಂದ್ರೆ ಫುಲ್ ಹಿಂಗೆಲ್ಲ ಆಗ್ಬಿಡೋದು. ಈ ಇದು 8 ಜನ 10 ಜನ ಎಲ್ಲ ಫುಲ್ ಈ ತರ ಎಲ್ಲ ಹೋಗೋದು. ಸೊ ಆಲ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ ನನ್ಗೆ ಇದೆಲ್ಲ.
ನನಗೆ ತುಂಬಾ ಬಲರಾಮಲ್ಲಿ ಕನೆಕ್ಟ್ ಮಾಡ್ಕೊಳಕ್ ಆಯ್ತು. ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ ದೋಸ್ ಡೇಸ್ ವಿ ಯೂಸ್ ಟು ಹಿಯರ್ ಅಬೌಟ್ ಜಯರಾಜ್ ಅವರು, ಕೊತ್ವಾಲ್ ಅವರು, ಕರೆಕ್ಟ್. ಕೋಹ್ಲಿ ಫಯಾಜ್ ಅವರು, ಇವರೆಲ್ಲ ಬಂದು ನಮ್ಮ ತಂದೆ ಅವ್ರ ಬಾಯಲ್ಲಿ ನಾನು ಕೇಳಿದೀನಿ ಇವ್ರನ್ನೆಲ್ಲ, ಇವ್ರ ಹೆಸರೆಲ್ಲ. ವೆನ್ ಹಿ ವಾಸ್ ದೇರ್, ಆಕ್ಚುಲಿ ಕೋಹ್ಲಿ ಫಯಾಜ್ ಅವರ ಗುರುಗಳು ಯೂಸುಫ್ ಅಂತ ಇದ್ರು. ಫಸ್ಟ್ ಟಾರ್ಜಾನ್ ಅಂತ ಒಂದು ಸಿನಿಮಾ ಮಾಡಿದ್ರು, ಹಿಂದಿಯಲ್ಲೆಲ್ಲ ಅವರೇ ಮಾಡಿದ್ರು. ಹಿ ವಾಸ್ ಅ ಜಿಮ್ ಪಾರ್ಟ್ನರ್ ಫಾರ್ ಮೈ ಫಾದರ್. ಓಕೆ. ಜಿಮ್ ಪಾರ್ಟ್ನರ್ ವಿತ್ ಮೈ ಫಾದರ್. ಸೊ ಅವರಿಬ್ರು ವರ್ಕೌಟ್ ಒಟ್ಟೊಟ್ಟಿಗೆ ಮಾಡ್ತಿದ್ರಂತೆ. ಗರಡಿ ಅದಾದ್ಮೇಲೆ ವರ್ಕೌಟ್ ಹೈನ್ಸ್ ರೋಡ್ ಅಲ್ಲಿ ಗರಡಿ ಮನೆ ಇತ್ತು. ಸೊ ಅಲ್ಲಿ ದೇ ಯೂಸ್ ಟು ವರ್ಕೌಟ್ ಟುಗೆದರ್. ಅವರೇ ಹೇಳೋರಂತೆ, ಪ್ರಭಾ ಶಾಮ್ ಕೋ ಆಜಾವ್ ಸುಬೇಕ್ ಮತ್ತಾವ್ ಅಂತ. ಯಾಕಂದ್ರೆ ಎಲ್ಲ ಬರೀ ಲಂಗೋಟಿ ಬೇರ್ ಬಾಡಿ ವರ್ಕೌಟ್ ಅಲ್ಲ. ಹಿ ವಾಸ್ ವೆರಿ ಹ್ಯೂಜ್. ಎಲ್ಲ ವರ್ಕೌಟ್ ಬಿಟ್ಬಿಟ್ಟು ಹಿಂಗೆ ನೋಡ್ತಾ ನಿಂತಿರೋ ಇವ್ರನ್ನ, ಕಲರು, ಹೈಟು, ಚೆಸ್ಟ್ ಇದೆಲ್ಲ. ಸೊ ಅವರು ಹೇಳೋರಂತೆ, ಸಂಜೆ ಬಂದ್ಬಿಡೋಣ, ಮಧ್ಯಾಹ್ನ ಕರೆಕ್ಟ್ ಊಟ ಮುಗಿಸ್ಕೊಂಡು 3 ರಿಂದ 5 ಗಂಟೆವರೆಗೂ ಜನ ಕಮ್ಮಿ ಇರೋ ಟೈಮಲ್ಲಿ ಇವ್ರ ಹತ್ರ ಇವರೇ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡೋದು ಇದೆಲ್ಲ. ಸೊ ಈ ಯೂಸುಫ್ ಅವ್ರು ಬಂದು ಕೋಹ್ಲಿ ಫಯಾಜ್ ಅವ್ರ ಗುರುಗಳು. ಸೊ ಆ ಟೈಮಲ್ಲಿ ಇನ್ನು ಕೋಹ್ಲಿ ಫಯಾಜ್ ಅವರೆಲ್ಲ ತುಂಬಾ ಇನ್ನು ಈ ದೇವರ್ ಜಸ್ಟ್ ಬಡ್ಡಿಂಗ್ ಆ ಟೈಮಲ್ಲಿ. ಆ ಟೈಮಲ್ಲಿ ನಮ್ಮ ತಂದೆಯವರು ಕರಾಟೆ ಪ್ಲೇಯರು, MEG ಬಾಕ್ಸರು. ಸೊ ಇವರೆಲ್ಲ ಹವಾ ಮೇಂಟೈನ್ ಮಾಡೋದು ಆ ಕಡೆ. ಅಂಡ್ ಒಂದು ಎನ್ಫೀಲ್ಡ್ ಬುಲೆಟ್ ಆಗ್ಲಿ, ಜಾವಾ ಬೈಕ್ಸ್, ಇವರೆಲ್ಲ ರೆಡಿ ಮಾಡ್ಕೊಂಡು ಫುಲ್ ರೋಡಲ್ಲ ಫುಲ್. ಆ ಟೈಮಲ್ಲಿ ಯಾಕೆ ನಮ್ಮ ತಂದೆಯವ್ರಿಗೆ ಇಂಗ್ಲಿಷ್ ಆಕ್ಸೆಂಟ್ ಅಷ್ಟು ಚೆನ್ನಾಗಿತ್ತು ಅಂದ್ರೆ, ದೇ ಹ್ಯಾಡ್ ಆಂಗ್ಲೋಡಿಯನ್ ಫ್ರೆಂಡ್ಸ್ ಆಲ್ಸೋ. ಆ ಟೈಮಲ್ಲಿ ದೇ ಹ್ಯಾಡ್ ರೆಸಿಡೆನ್ಸ್, ಆಂಗ್ಲೋಡಿಯನ್ ರೆಸಿಡೆನ್ಸ್ ಅಲ್ಲಿ. ಎಕ್ಸಾಕ್ಟ್ ಆಪೋಸಿಟ್ ಮನೆ ಜೋಸೆಫ್ ಅಂತ ಒಬ್ರು, ಜೋ ಅಂತ ಕರೆಯೋರು ನಮ್ಮ ತಂದೆ. ಅವರೆಲ್ಲ ಬಂದು ಈ ವರ್ಕೌಟ್ ಫ್ರೀಕ್ಸ್. ಬರೀ ವರ್ಕೌಟ್ ಮಾಡ್ಬೇಕು, ಹಂಗೆ ಶರ್ಟ್ ಕಿಟ್ ಎಲ್ಲ ಗುಂಡಿ ಬಿಚ್ಕೊಂಡು ಎಲ್ಲ ಓಡಾಡ್ಬೇಕು ಅಂತ. ಸೊ ಈ ಒಂದು ಟ್ರಾವೆಲ್ ನನ್ ಕತೆಗಳು ಕೇಳಿದೀನಿ. ಅಂಡ್ ಜಯರಾಜ್ ಅವ್ರ ಬಗ್ಗೆ, ಕೊತ್ವಾಲ್ ಅವ್ರ ಬಗ್ಗೆ, ಇದೆಲ್ಲ ನಂಗೆ ತುಂಬಾ ಕನೆಕ್ಟ್ ಆಗ್ತಿತ್ತು ಚಿಕ್ಕ ವಯಸ್ಸಲ್ಲಿ. ಅಂಡ್ ಅಲ್ಸೋರ್ ಲೇಕ್, ದೆನ್ ಐ ಸೀನ್ ಪೀಪಲ್ ಫೈಟಿಂಗ್. ನಮ್ಗೆಲ್ಲ ಕ್ರೇಜ್ ಏನು ಅಂದ್ರೆ, ಆ ಏರಿಯಾ ಫುಲ್ 3 ರೋಡ್ ಏನಿತ್ತಲ್ಲ, 3 ಮಾರ್ಕೆಟ್, 3 ರೋಡ್ ಎಲ್ಲ ಬಂದು ಅಲ್ಲಿ ಪಾರಿವಾಳನು, ಗಾಳಿಪಟ ಅಂಡ್ ಗೋಲಿ, ಹಾರ್ಡ್ಲಿ ವಿ ಕ್ಯಾನ್ ಸಿ. ಪಾರಿವಾಳಕ್ಕೆ ತುಂಬಾ ಕಿರಿಕುಳ ಸಿಕ್ಕಾಬಿಟ್ಟೆ. ಪಾರಿವಾಳಕ್ಕೆ ನಾನು ಸಾಕ್ತಿದ್ದೆ ಒಂದಿಷ್ಟು. ಓಮರ್ ಇದು ಅನ್ನೋರು, ಅದು ಒಬ್ಬ ನಿಮ್ಗೆ ರೆಗ್ಯುಲರ್ ಇದ್ರ ತರ ಬರಲ್ಲ, ಅದು ಒಂಥರ ವೈಟ್ ಬ್ರೌನ್, ಅದಕ್ಕೆ ಅಲ್ಯೂಮಿನಿಯಂ ಅಲ್ಲಿ ಒಂದು ಟ್ಯಾಗ್ ಮಾಡ್ಬಿಡೋರು, ಯಾರೋ ಕರಿಬಾರ್ದು ಅಂತ. ಸೊ ಅದಕ್ಕೆ ಜಗಳಗಳು. ನಾವೆಲ್ಲ ಬಂದು ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಅಂದ್ರೆ ಇಲ್ಲೆಲ್ಲ ಕಟ್ಟಾಗ್ಬಿಟ್ಟಿರೋದು ಗಾಳಿಪಟ, ಆ ಮಾಂಜ ಹಾಕೋದು. ಸೊ ಇವೆಲ್ಲ ಬಂದು ದೀಸ್ ವೇರ್ ಆರ್ ಚೈಲ್ಡ್ಹುಡ್ ಮೆಮೊರೀಸ್. ಸೊ ಇವೆಲ್ಲ ಕನೆಕ್ಟ್ ಮಾಡ್ಕೊಂಡು ನನ್ಗೆ ಫ್ರೀ ಇದ್ದಾಗ ಬಲರಾಮ ಟೈಮಲ್ಲೂ ಗಾಳಿಪಟ ಎಲ್ಲ ಹಾರಿಸ್ತಿದ್ದೆ. ಸೊ ದೀಸ್ ನನಗೆ ತುಂಬಾ ಕನೆಕ್ಟ್ ಆಗಿದ್ದು. ಅಂಡ್ ಈ ಒಂದು ಗಾಳಿಪಟಕ್ಕೆ ವಾರಗಳಾಗ್ಬಿಡೋದಲ್ಲಿ. ಹೆಂಗೆ ಅಂದ್ರೆ, ನಾವು ಸ್ಕೂಲಿಂದ ಬರ್ಬೇಕಾದ್ರೆ ಯೂನಿಫಾರ್ಮ್ ಓಡ್ಬ 3 ಗಂಟೆಗೆ ಸ್ಕೂಲ್ ಬಿಡ್ತು ಅಂದ್ರೆ ವಾಪಸ್ ಬರೋ ಅಷ್ಟಲ್ಲಿ ಎಲ್ಲ ಫುಲ್ ಅಲ್ಲಿ ಏರಿಯಾ ಒಂದೊಂದು ಕಟ್ಟೆ ಮೇಲೆ, ಮನೆಗಳ ಮೇಲೆ, ಬಿಲ್ಡಿಂಗ್ಗಳ ಮೇಲೆ, ಹೆಲ್ತ್ ಆಫೀಸ್ ಅಂತ ಒಂದಿತ್ತು, ಅದ್ರ ಮೇಲೆ ಎಲ್ಲ ಫುಲ್ ಆ ಏರಿಯಾ ಎಲ್ಲ ಯಾರು ಇರ್ತಾ ಇದ್ರಲ್ಲ, ಸೊ ಹವಾ ಮೇಂಟೈನ್ ಮಾಡೋರು ಎಲ್ಲ ಫುಲ್ ಆ ಒಂದು ಕಟ್ಟಾಗ್ಬಿಡ್ತು ಅಂದ್ರೆ ಅದಕ್ಕೆ ಫುಲ್ ಜಗಳಗಳು ಎಲ್ಲ, ವಾರು, ಅಡಿಚ್ಚಿ ಸೌಂಡ್, ಲ್ಯಾಂಗ್ವೇಜ್. ಸೊ ಇದು ನನಗೆ ಬಲರಾಮನ್ ಕನೆಕ್ಟ್ ಮಾಡಕ್ಕೆ ಈ ಅಂಡರ್ ವರ್ಲ್ಡ್ ಸಿನಿಮಾ ಆ ಕಾಲಘಟ್ಟದಲ್ಲಿ ನಾವು ಮಾಡಕ್ ತುಂಬಾ ಯೂಸ್ ಆಯ್ತು. ಅಂಡ್ ಬಹಳಷ್ಟು ಇವರು ಗಮನಿಸಿರ್ತಾರೆ. ಸೊ ನಂದು ಏನ್ ಇದಾದ್ಮೇಲೆ ನಂದಿಲ್ಲ ಅಂದ್ರೂ ನಾನು ಅಲ್ಲೇ ಸೆಟ್ಟಲ್ಲಿ ಕುತ್ಕೊಂಡು ಅದನ್ನ ಕರೆಕ್ಟ್ ಮಾಡ್ಕೊಂಡು, ಕೆಲವ್ರದ್ದು ಸ್ಲ್ಯಾಂಗ್ ಕರೆಕ್ಟ್ ಮಾಡ್ಕೊಂಡು, ಆ ಬಾಡಿ ಲ್ಯಾಂಗ್ವೇಜ್ಗಳು ಇದೆಲ್ಲ ಬಂದು ನನ್ಗೆ ತುಂಬಾ ಈಸಿ ಆಯ್ತು. ಸೊ ದಟ್ಸ್ ಹೌ ಬಲರಾಮ. ಒಬ್ಬರಿಗೆ ಮಾತ್ರ ಈಸಿ ಆಗಿಲ್ಲ, ಸುಮಾರು ಜನಕ್ಕೆ ಹೆಲ್ಪ್ ಆಯ್ತು ಅದು. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ದಟ್ ಅಲ್ಲ. ಇವಾಗ ಆದಿ ಆಗಿರ್ಬೋದು ಅಥವಾ ನಮ್ ವಿನಯ್ ಅವರು, ಹಿ ಟೋಲ್ಡ್ ಮಿ ಒಂದ್ 10 ಸರಿ ಹೇಳ್ಬಿಟ್ರು ನನ್ಗೆ ಆ ಕ್ಯಾರೆಕ್ಟರ್ ಬ್ಲೆಂಡ್ ಆಗಕ್ಕೆ ವಿನೋದ್ ಬ್ರೋನೇ ಕಾರಣ. ಬಿಕಾಸ್ ಅವ್ರು ಲೈವ್ ಆಗಿ ನೋಡೋರೆ, ಬಿಕಾಸ್ ನಾನ್ ನೋಡಿಲ್ಲ. ಈಸ್ ಫ್ರಮ್ ಚಿಕ್ಕಮಂಗ್ಳೂರ್ ಅಲ್ವಾ, ಸೊ ಹಂಗಾಗಿ ನನ್ಗೆ ಗೊತ್ತಿರ್ಲಿಲ್ಲ. ನಾನು ಸ್ವಲ್ಪ ಹಿಂಗೆ ಅಂದಾಗ ಇವರು ಅಷ್ಟಾಗೆ ಅದೆಲ್ಲ ಇವರಿಂದ ಸಿ ಆಲ್ವೇಸ್ ಗುಡ್ ಥಿಂಗ್ಸ್ ಹೆಂಗ ಹೆಲ್ಪ್ ಆಗತ್ತಂದ್ರೆ, ಬರೀ ನಾನು ಆರ್ಟಿಸ್ಟ್ ಆಗಿ ನನ್ನ ಕೆಲಸ ಮಾತ್ರ ನೋಡಬಾರ್ದು. ಬಿಕಾಸ್ ವೆನ್ ಯುವರ್ ಆಪೋನೆಂಟ್ ಲೈಕ್ ಯುವರ್ ಕೋ ಸ್ಟಾರ್ ಪರ್ಫಾರ್ಮ್ ಮಾಡಿದಾಗ ನಮ್ಮ ಕ್ಯಾರೆಕ್ಟರ್ನು ಲಿಫ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಫಾರ್ ಎಕ್ಸಾಂಪಲ್ ನನಗೆ ಇವ್ರದ್ದು ಇಷ್ಟ ಕ್ವಾಲಿಟಿ ಏನಂದ್ರೆ, ಅವ್ರದ್ದು ಮಾತ್ರ ಕಾನ್ಸಂಟ್ರೇಟ್ ಮಾಡಲ್ಲ. ಹಿಲ್ ಮೇಕ್ ಶೋರ್ ಎವ್ರಿ ಒನ್ ಆ ಪಾತ್ರ ಬಿಟ್ಟು ಬೇರೆ ಡೈವರ್ಟ್ ಆಗ್ತಿಲ್ಲ ಅನ್ನೋದೊಂದು. ಸೊ ನನಗೆ
ನನಗೆ ಇವ್ರ ಮೇಲೆ ಯಾವಾಗ ಇನ್ನೂ ಜಾಸ್ತಿ ಒಂದು ರೆಸ್ಪೆಕ್ಟ್ ಇದಾಗಿದೆ ಅಂದರೆ ದೇರ್ ವಾಸ್ ಅ ಸೀನ್, ಒಂದು ಆಕ್ಸಿಡೆಂಟ್ ಬರೋದು, ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಇವರು ನಾವೆಲ್ಲ ಬಂದೆಲ್ಲ ಮಾಡ್ತಾ ಇದ್ರಿ, ಇವ್ರು ಲೇಟ್ ಆಯ್ತು. ಇವ್ರು ಇಷ್ಟು ಲೇಟ್ ಮಾಡ್ತವ್ರೆ ಅನ್ಕೊಂಡು ಸುಮ್ಮನೆ ಕಾಯ್ಕೊಂಡಿದ್ದೆ, ಏನು ಇಷ್ಟೊತ್ತಾಯ್ತು ಇನ್ನೂ ಒಂದು ಶಾರ್ಟ್ ತೆಗ್ದಿಲ್ಲ ಅಂತ. ಇಲ್ಲ, ಸೆಟ್ಟಿಗೆ ಬಂದಿದ್ರು, ಬಟ್ ನನಗೆ ಗೊತ್ತಿಲ್ಲ. ಆಯ್ತಾ, ಹೋಗಿ ದೇರ್ ವಾಸ್ ಅ ಸೀನ್, ಹಂಗೆ ಇದಾಕೊಂಡು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕೊಂಡು ದೆನ್ ಈ ಕೇಮ್. ಐ ವಾಸ್ ಲೈಕ್ ಏನ್ ಡೆಡಿಕೇಶನ್. ಸೊ ಐ ರಿಯಲಿ ಫೆಲ್ಟ್ ಗುಡ್. ಸಿ ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ಆಮೇಲೆ ಕಣ್ಣಿಗೆ ಬ್ಲಡ್ ಹಾಕೊಂಡು, ದಟ್ ವಾಸ್ ಫಸ್ಟ್ ಟೈಮ್ ಬ್ರೋ. ನನಗೆ ಫೀಲ್ ಆಗ್ತಾ ಇತ್ತು, ನನ್ ನಿಜವಾಗ್ಲೂ ನಿಮ್ಗೆ ಏಟ್ ಬಿದ್ದಿದೆ ಅಂತ. ಸೊ ಎಲ್ಲೋ ಒಂದ್ ಕಡೆ ನಾನು ತುಂಬಾ ಆರೋಗ್ಯಂಟ್ ಅಲ್ಲಿ ಬರ್ತೀನಿ, ಅಲ್ಲಿ ಒಂದು ಒಳಗೆ ಒಂದು ಸಾಫ್ಟ್ ಕಾರ್ನರ್ ಬರುತ್ತೆ ಗೊತ್ತಾ, ಅಯ್ಯೋ ಅಂತ ಅನ್ಸತ್ತೆ ಗೊತ್ತಾ. ಸಿ ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ he make your co-stars life very easy. ಇವಾಗ ವಾಟ್ ಎವರ್ he has done so many movies and previous movie hit ಆಗಿದೆ, he don't have that ನಾನು ಅನ್ನೋದಿಲ್ಲ. he's a wonderful human being. ಎಲ್ರು ನಾನು ಒಂದು ಒಳ್ಳೆ ರೀತಿಯಲ್ಲಿ whenever he ಅವರ ಫ್ಯಾನ್ಸ್ ಆಗಿರ್ಬೋದು, whoever comes, I not seen him one day getting irritated or something. ಅದು ಎಷ್ಟು ಇದ್ರಾಗಿ ಇದು ಮಾಡ್ತಾರೆ ಅಂದ್ರೆ ಖುಷಿ ಆಗತ್ತೆ ಅದೆಲ್ಲ ನೋಡೋದಕ್ಕೆ. ಇದೆಲ್ಲ ಬೈ ಟೈಮ್ ಆಗಿರೋದ ಅಂದ್ರೆ ಒನ್ ಟೈಮ್ ಫೇಡ್ ಅವೇ ಹೋಗ್ತಾ 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 ಇಲ್ಲ ರಿಯಲ್ ಪರ್ಪಸ್ ಅಥವಾ ಇದು ರೈಟ್ ಫ್ರಮ್ ಫಸ್ಟ್ ಸಿನಿಮಾ ಅಂತಾನೆ. ಬಿಕಾಸ್ ಐ ಸೀನ್ ಮೈ ಫಾದರ್ ಅಲ್ಲಿಂದ ಅಲ್ವಾ. ನಾನು ಏನೇ ಪ್ರಪಂಚ ಇವತ್ತು ನೋಡ್ತಿದ್ರು, ಈಗ ಪ್ರಪಂಚ ನೋಡಕ್ಕೆ ಸಣ್ಣ ಮಗು ಕಾಣಿಸಿಲ್ಲ ಅಂದ್ರೆ ತನ್ನ ಹೆಗಲ್ ಮೇಲೆ ತಂದೆ ಆದವರು ಕೂರಿಸ್ಕೊಂಡು ಪ್ರಪಂಚ ತೋರಿಸ್ತಾರಂತೆ. ಸೊ ಇವತ್ತು ನಾನೇನೇ ಇದ್ರು ನಮ್ಮ ತಂದೆ ಶೋಲ್ಡರ್ಸೇ. ಅವ್ರು ಏನ್ ಕೆಲಸ ಮಾಡಿದ್ದಾರೆ ಇಲ್ಲಿ, ಅವ್ರು ಏನು ವಾಟ್ ಎವರ್ ಇಸ್ ಡನ್ ಇಯರ್. ಇವತ್ತು ನಾವು ಎಷ್ಟೊಂದ್ಸಲ ಹೇಳ್ತೀನಿ ನಾನು, ಸೀನಿಯರ್ಸ್ ನಮ್ಮ ಎಲ್ಲ ಯಾರು ಸೀನಿಯರ್ಸ್ ಇದ್ದಾರೋ, ಕೆಲವ್ರು ಯಾರಾದ್ರೂ ಮಾತಾಡಿದಾಗ ದಯವಿಟ್ಟು ಮಾತಾಡಬೇಡಿ ಯಾರ ಬಗ್ಗೆನೂ, ಯಾಕಂದ್ರೆ ನಮ್ಗೆಲ್ಲ ಯೋಗ್ಯತೆಗಳಿಲ್ಲ. ಇವತ್ತು ಅವರೆಲ್ಲ ಕಟ್ಟಿ ಆಳದಂತ ಇಂಡಸ್ಟ್ರಿಯಲ್ಲಿ ನಾವು ಜೀವನ ಮಾಡ್ತಿದೀವಿ ಅಷ್ಟೇ. ನೋಬಡಿ ಈಸ್ ಲೈಕ್ ಯಾರು ಎಲ್ಲರೂ ಮಾಡಿಬಿಟ್ಬಿಟ್ಟಿದ್ದಾರೆ. ತಣ್ಣವರಾಗಿರ್ಲಿ, ವಿಷ್ಣುದಾದ ಅವರಾಗಿರ್ಲಿ, ಅಂಬರೀಷ್ ಅಣ್ಣವರಾಗಿರ್ಲಿ, ಶಂಕರ್ನಾಥ್ ಸರ್ ಆಗಿರ್ಲಿ, ಅನಂತನಾಥ್ ಸರ್ ಆಗಿರ್ಲಿ, ಅಂಡ್ ತೂಗುದೀಪ ಶ್ರೀನಿವಾಸ್ ಸರ್ ಆಗಿರ್ಲಿ, ವಜ್ರಮುನಿ ಸರ್ ಆಗಿರ್ಲಿ, ಸುಧೀರ್ ಸರ್, ನಮ್ಮ ತಂದೆಯವರು, ಮುಸ್ಲಿ ಕೃಷ್ಣಮೂರ್ತಿ ಅವರು, ಸುಂದರ್ ಕೃಷ್ಣ ಅರಸ್ ಸರ್, ಇವರು ಅಣ್ಣವ್ರ ಸಿನಿಮಾ ಅಂದ್ರೆ ಎಲ್ಲಾರು ಇರ್ಲೇಬೇಕು ಅಲ್ಲಿ. ಸೊ ಅಲ್ಲಿ ಹೇಳೋರು ನಮ್ಮ ತಂದೆ. ಸೊ ಅದನ್ನೆಲ್ಲ ನಾನು ತಗೊಂಡಿದ್ದೀನಿ, ನೋಡಿದ್ದೀನಿ ಸೆಟ್ಗಳಲ್ಲಿ ಯಾವ ತರ ಇರ್ತಾ ಇದ್ರು ಎಲ್ಲ ಒಬ್ರಿಗೊಬ್ರು. ಅಂಡ್ ಐ ಹರ್ಡ್ ಫ್ರಮ್ ಮೈ ಫಾದರ್ ವೆರಿ ಯಂಗ್ ಆ ಟೈಮ್ ಅಲ್ಲಿ. ಸೊ ಆಗ ಅವ್ರು ನೆಗೆಟಿವ್ ಮಾಡ್ತಿದ್ರು ಗೊತ್ತಾ. ಇವ್ರ ಕೆಲಸ ಇಲ್ಲ ಅಂದ್ರೂ ಎಲ್ಲರೂ ವಜ್ರಮುನಿ ಅಣ್ಣ ಅವರೆಲ್ಲ, ಎಲ್ಲ ತೂಗುದೀಪ ಶ್ರೀನಿವಾಸ್ ಅವರು, ಶಕ್ತಿ ಪ್ರಸಾದ್ ಅಣ್ಣ ಅವರು, ಅವರೆಲ್ಲ ಹೇಳೋರು ಅಂತ, ಹೇ ಪ್ರಭಿ ನಾಳೆ ಬಂದ್ಬಿಡೋ, ನೀನಿಲ್ಲ ಅಂದ್ರೆ ಬೋರ್ ಹೊಡಿತಾರ, ಆಯ್ತು ಬಿಡು ಅಂತ ಹೋಗಿ ಅಲ್ಲಿ ಕುತ್ಕೊಂಡು ಶೂಟ್ ಇಲ್ಲ ಅಂದ್ರು ಅವ್ರು ನಿರ್ಮಾಪಕರು ನನ್ಗೆ ಊಟ ಹಾಕ್ತಿದಾರೆ, ಬಾ ಆಯ್ತು ಅಂತೆಲ್ಲ ಎಲ್ಲ ಅಲ್ಲಿ ಹೋಗಿ ದೇ ಆಲ್ ಯೂಸ್ ಟು ಗ್ಯಾದರ್ ಟುಗೆದರ್. ಕೆಲಸ ಇಲ್ಲ ಬೇರೆ ಇಲ್ಲ ಅಂದ್ರೆ ಪ್ಯಾಲೇಸ್ ಅಥವಾ ಚಾಮುಂಡೇಶ್ವರಿ ಸ್ಟುಡಿಯೋ ಸೆಟ್ ಹಾಕಿದ್ರೆ ಅಣ್ಣವ್ರ ಒಳಗಡೆ ಶೂಟ್ ಮಾಡ್ತಿದ್ರೆ ಎಲ್ಲ ದೇ ಯೂಸ್ ಟು ಜೆಲ್ ಸೋ ಮಚ್. ಅದಕ್ಕೆ ಆ ಒಂದು ಯಾವುದೇ ಒಂದು ಈಗೋ ಇಲ್ಲದೆ ಬೆಳೀತು ಇಂಡಸ್ಟ್ರಿ. ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ, ಮುತ್ತೈದೆ ಭಾಗ್ಯ ಅನ್ನೋ ಸಿನಿಮಾ ನಮ್ಮ ತಂದೆಯವ್ರನ್ನ ಫಸ್ಟ್ ಹೀರೋವನ್ನು ಪಟ್ಟು ಕೂರ್ಸಿದ್ ಸಿನಿಮಾ. ಆ ಸಿನಿಮಾ ಆಕ್ಚುಲಿ ಬಂದು ವಿಷ್ಣುವರ್ಧನ್ ಸರ್ ದಾದಾ ಅವರಿಗೆ ಹೋಗಿತ್ತಂತೆ. ಸೊ ಪ್ರೊಡ್ಯೂಸರ್ ಅವರು ಡೇಟ್ ಇಲ್ಲ, ನಾವ್ ಏನ್ ಮಾಡೋದು ಅಂದಾಗ ವಿಷ್ಣು ಸರ್ ರೆಕಮೆಂಡ್ ಮಾಡಿದ್ದಂತೆ, ಈ ಪ್ರಭಿ ಮಾಡ್ಲಿ ಈ ಸಿನಿಮಾ, ಆ ಪೊಲೀಸ್ ಆಫೀಸರ್ಗೆಲ್ಲ ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ ಅದು ಶಿವಾಜಿ ಗಣೇಶನ್ ಸರ್ ಮಾಡಿದಂತ ಸಿನಿಮಾ, ರೀಮೇಕ್ ಸಿನಿಮಾ ಆಗತ್ತೆ. ಹೇಗೆ ಕ್ಯಾರಿ ಮಾಡ್ತಾರೆ ಇದೆಲ್ಲ, ಪ್ರಭಿ ಆಕ್ಟ್ ಆಗಿರ್ತಾರೆ. ಇದು ಪ್ರಭು ಅಂತ ಕರೆಯೋರಂತೆ, ಅಂಬರೀಷನ ಪ್ರಭಿ ಅಂತ ಕರೆಯೋರು. ಪ್ರಭು ಕರೆಕ್ಟ್ ಆಗಿರ್ತಾರೆ ಈ ಕ್ಯಾರೆಕ್ಟರ್ಗೆ ಅಂತ ಹೇಳಿ ನೀವು ಅವ್ರ ಹತ್ರ ಮಾಡಿಸಿ ಅಂತ ಹೇಳಿ ಅವ್ರ ಗೆಸ್ಟ್ ಕ್ಯಾರೆಕ್ಟರ್ DCP ಕ್ಯಾರೆಕ್ಟರ್ ಒಂದು ಮಾಡಿ ಸ್ಟಾರ್ಟಿಂಗ್ ಅಲ್ಲೇ ಇಬ್ರು ಶೇಕ್ ಹ್ಯಾಂಡ್ ಮಾಡಿ ನಿಮ್ಮ ಹೆಸರು ರಾರಾಜಿಸ್ಲಿ ಕರ್ನಾಟಕದಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದಾದ್ಮೇಲೆ ಅವ್ರು ತಪ್ಪು ಮಾಡಿದಾಗ ಅವ್ರು ಬಂದು ಅರೆಸ್ಟ್ ಮಾಡಿ ತಿದ್ದಿ ಬುದ್ಧಿ ಹೇಳುವಂತ ಒಂದು ಕ್ಯಾರೆಕ್ಟರ್. ದಟ್ ಇಸ್ ಅವ್ ಇಂಡಸ್ಟ್ರಿ ಗ್ರೂ. ಅಂಡ್ ಆ ದಿನಗಳು ಗ್ಯಾಂಗ್ಸ್ಟರ್ ಡ್ರಾಮಾಗೆ ಒಂದು ಬೇರೆ ಕಲ್ಚರ್ನೇ ಕೊಟ್ಬಿಡ್ತು. ಈ ಥರ ಎಲ್ಲ ಇದೆಯಾ ಗ್ಯಾಂಗ್ಸ್ಟರ್ ಡ್ರಾಮಾ ಅಂತ. ಪ್ರಾಬ್ಲಿ 15+ ಇಯರ್ಸ್ ಆಗಿದೆ ಆ ದಿನಗಳು ಬಂದು, 18 ಇಯರ್ಸ್ ಆಗಿದೆ. ಆ್ಯಂಡ್ ಈಗ ಮತ್ತೆ ಆ ದಿನಗಳ ಮತ್ತೊಂದು ಅಧ್ಯಾಯ ಅಂತ ಬಲರಾಮನ ದಿನಗಳು ಬರ್ತಾ ಇದೆ. ಸೊ ಮೊದಲನೇ ಸರಿ ನೀವು ಹೇಳಿ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ, ಬಲರಾಮನ ದಿನಗಳು ಇದೊಂದು ಸಿನಿಮಾ ಮಾಡ್ತಿದ್ವಿ, ನೀವೊಂದು ಪಾತ್ರ ಮಾಡಬೇಕು ಅಂತ ತಕ್ಷಣ ಆ ದಿನಗಳಲ್ಲಿ 18 ವರ್ಷದಿಂದ KM ಚೈತನ್ಯ ಅವ್ರ ಡೈರೆಕ್ಷನ್ ನೋಡಿರ್ತೀರಾ. ವಾಟ್ ವಾಸ್ ಯುವರ್ ಫಸ್ಟ್ ಥಾಟ್? ಅಂದರೆ ಈ ಸಿನಿಮಾ ಹೆಂಗಾಗ್ಬೋದು, ಆ ಗ್ಯಾಂಗ್ಸ್ಟರ್ ಡ್ರಾಮಾ ಮಾಡಿದ್ರು, ಈಗ ಮತ್ತೆ ಇದೇನಾದ್ರು ಪಾರ್ಟ್ 2ನ ಅದರದೇ ಅಧ್ಯಾಯ ಅಂತ ಹೇಳ್ತಿದ್ದಾರೆ. ನಿಮ್ ತಲೆಯಲ್ಲಿ ಏನ್ ನೋಡ್ತುವಾಗ? ಫಸ್ಟ್ ಎಕ್ಸೈಟ್ ಆದೆ ನಾನು ದ ಮೂಮೆಂಟ್ ದೇ ಸೆಡ್ ಟೈಟ್ಲ್ ಕೇಳಿದ ತಕ್ಷಣನೇ. ಟೈಟ್ಲ್ ಅಲ್ಲಿ ಒಂದು
ಗತ್ತಿದೆ, ಲೈಕ್ ಒಂದು ವೇಟೇಜ್ ಇದೆ, ತೂಕ ಇದೆ. ಸೊ ಏನ್ ರೋಲ್ ಸರ್ ಅಂದ ಕಾಪ್ ಬಂದರು. ಸೊ ಕಾಪ್ ಬಂದಾಗ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಇಟ್ಸ್ ಅಂಡರ್ವರ್ಲ್ಡ್ ಸಬ್ಜೆಕ್ಟ್. ಪೊಲೀಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕಂದ್ರೆ ಇವಾಗ ಏನ್ ಟೆಕ್ನಾಲಜಿ ಇದೆ ಆ ಕಾಲದಲ್ಲಿ ಟೆಕ್ನಾಲಜಿ ಇರಲಿಲ್ಲ. ಫೋನ್ ಮಾಡ್ಬೇಕಂದ್ರೆ ದೇ ಹ್ಯಾಡ್ ಅ ಲ್ಯಾಂಡ್ಲೈನ್ ಮಾಡಬೇಕಾಗಿತ್ತು ಅಂಡ್ ಬೇಗ ಇನ್ಫಾರ್ಮೇಶನ್ಗಳು ಲೀಕ್ ಆಗೋದು ಆ ಟೈಮಲ್ಲ. ಸೊ ಇಟ್ ವಾಸ್ ಮೋರ್ ಆಫ್ ನನಗೆ ಚೇತನ್ ಸರ್ ವೆನ್ ಈ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರ್ ಈ ಸೆಟ್ ನಾನು ತುಂಬಾ ಶೂಟಿಂಗ್ ಗೀಟಿಂಗ್ ಫೈರಿಂಗ್ ಎಲ್ಲ ಇರುತ್ತೆ ಅಂತ ನಾನು ಆಯ್ತು ನಾನು ದೆನ್ ಈ ಸೆಡ್ ಇಲ್ಲ ನಿಮ್ದು ಕ್ಯಾರೆಕ್ಟರ್ ಹೆಂಗಿದೆ, ಇಟ್ಸ್ ಮೋರ್ ಆಫ್ ಯು ಪ್ಲೇಯಿಂಗ್ ಎ ಚೆಸ್. ಪಾನ್ ನ ಯಾವ ಟೈಮಲ್ಲಿ ರೈಟ್ ಟೈಮಲ್ಲಿ ಯು ಹ್ಯಾವ್ ಟು ಮೂವ್ ದ ಪಾನ್ ಅಂಡ್ ಇಟ್ ಅಲ್ಲಿ ಏನಂದ್ರೆ ದ ಮೂಮೆಂಟ್ ವೆನ್ ಈ ಸೆಡ್ ಓಕೆ ಈ ಕ್ಯಾರೆಕ್ಟರ್ ಬಂದು ನಾನು ತುಂಬಾ ಅಗ್ರೆಸಿವ್ ಆಗಿರಲ್ಲ, ಐ ಪ್ಲೇ ಅ ಮೈಂಡ್ ಗೇಮ್. ಇಟ್ಸ್ ಮೋರ್ ಆಫ್ ಅ ಮೈಂಡ್ ಗೇಮ್. ಯಾಕಂದ್ರೆ ನನ್ಗೆ ಇವರು ಬೇಕು ಅಟ್ ದ ಸೇಮ್ ಟೈಮ್ ಯಾವ ಟೈಮಲ್ಲಿ ಯಾರನ್ನ ಹೊಡಿಬೇಕು. ಸೊ ಕೆಲವೊಂದು ಶಕ್ತಿಯಿಂದ ಆಗದಿರೋದು ಯುಕ್ತಿಯಿಂದ ಮಾಡಬೇಕು ಅಂತ. ಸೊ ವೆನ್ ಯು ಸೆಡ್ ದಟ್ ನನಗೆ ಇದು ತುಂಬಾ ಚಾಲೆಂಜಿಂಗ್ ಅನಿಸ್ತು. ಸಿ ವೆನ್ ಯು ಹ್ಯಾವ್ ಆಕ್ಷನ್ ಇಟ್ಸ್ ಈಸಿ, ಬಟ್ ವೆನ್ ಯು ಆಕ್ಟಿಂಗ್ ವಿತ್ ಯುವರ್ ಮೈಂಡ್ ಅಂಡ್ ಯುವರ್ ಐಸ್. ಸಿ ಒಂದ್ ಸೀನ್ ಇತ್ತಲ್ಲಿ ಅತುಲ್ ಸರ್ ಜೊತೆ ಏನೋ ಮಾತಾಡ್ತಿರ್ಬೇಕಂದ್ರೆ ಸೊ ಇಟ್ಸ್ ಲೈಕ್ ನನ್ನ ಅವ್ರನ್ನ ಇಂಟಿಮಿಡೇಟ್ ಮಾಡ್ತಿರಂಗೆ. ಅಂದ್ರೆ ನನ್ನ ಸೀನ್ ಹೆಂಗ್ ಇದು ಮಾಡೋಣ ಅಂದ್ರೆ ಇದು ಬರುತ್ತಲ್ಲ ಬ್ರೋ ವೇಟ್ ಇದು. ಸೊ ಸರ್ ಬಂದ್ಬಿಟ್ಟು ವೇಟ್ ಅಲ್ಲಿ ಹಿಂಗ್ ಮಾಡ್ತಾರ್ರಿ ಅಂದ್ರು. ನಾನೇನೋ ಕೇಳ್ತೀನಿ ಸಡನ್ ಆಗಿ ನಿಂಗ್ ಕಣ್ಣಿಂಗ್ ನೋಡ್ತೀನಿ, ಐಲ್ ಗಿವ್ ಒನ್ ಸರ್ಕಾಸ್ಟಿಕ್ ಸ್ಮೈಲ್, ಐ ಆಮ್ ಲೈಕ್ ವಾರ್ನಿಂಗ್ ಹಿಮ್. ಸೊ ಅದ್ ಎಷ್ಟು ಚೆನ್ನಾಗಿ ಫ್ರೇಮ್ ಸೆಟ್ ಮಾಡಿದ್ರಂದ್ರೆ ನನ್ಗೆ ಒಂದ್ ಸೆಕೆಂಡ್ ಹಿಂಗೆ ಅಂತ ದೆನ್ ಟಾಸ್ಕ್ ಅದು. ಯಾಕಂದ್ರೆ ಅದು ಆ ವೇಟ್ ಈ ಕಡೆ ಆ ಕಡೆ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಟ್ ಅಂಡ್ ಅವ್ರು ನಾನು ಅಂದ್ರೆ ಹೈ ಕಾಂಟ್ಯಾಕ್ಟ್ ಮಾಡ್ಬೇಕು. ಇಲ್ಲಿ ಹಿಂಗ್ ಅಂತ ಇದ್ದೀನಿ, ಅವ್ರನ್ನ ನೋಡಿದ್ರೆ ಹಿಂಗ್ ತಿರುಗಿಸ್ಬೇಕು, ಅದು ಒಂದೊಂದ್ಸರಿ ಹಂಗೆಲ್ಲ ಹೋಗ್ಬಿಡೋದು. ನಾನ್ ಸಾರ್ ಆ ಕಡೆ ಹೋಗ್ತೇನೆ, ನನಗೆ ಗೊತ್ತಿಲ್ಲ ನೀವ್ ಮಾಡ್ಲೇಬೇಕು ಅಂತ. ಸಿ ಯೂಶಲಿ ಚೈತನ್ಯ ಸರ್ ಹೆಂಗಂದ್ರೆ ಒಂದು ಕಂಪೋಸಿಷನ್ ಮಾಡಿದಾಗ ಅವ್ರ ತಲೆಯಲ್ಲಿ ಒಂದು ಪ್ಲಾನ್ ಇರುತ್ತೆ. ಒಂಚೂರು ಆದ್ರೆ ಸ್ವಲ್ಪ ಇದಾಗ್ತಾರೆ. ಐ ಮೀನ್ ಕೂಗಾಡೋದು ಅಂದ್ರೆ ಇಟ್ಸ್ ಹಿ ನೋಸ್ ಆ ಸೀನ್ ಹೆಂಗ್ ಬರುತ್ತೆ ಅಂತ. ಸೊ ಆ ಸೀನ್ ಮಾಡ್ತಿರ್ಬೇಕಂದ್ರೆ ಐ ಎಂಜಾಯ್ಡ್ ಇಟ್. ನನ್ಗೆ ಫಸ್ಟ್ ಒಂದ್ ಸ್ವಲ್ಪ ಹಿಂಸೆ ಆಯ್ತು, ನನ್ಗೆ ಅದು ಇದು ಸಿಕ್ತಿರ್ಲಿ, ಹಿಂಗ್ ಹೋಗ್ತಿದೆ ಕೈ, ಹಿಂಗ್ ಹೋಗ್ತಿದೆ, ಪ್ರತಾಪ್ ಔಟ್ ಆಫ್ ಫ್ರೇಮ್ ಹೋಗ್ತಾ ಇದೆಯಾ ಅಂದ್ರು. ಓಕೆ ಸರ್ ಅಂದ್ಬಿಟ್ಟು ಹಂಗೆ ಮಾಡಿ. ಸಿ ದಟ್ಸ್ ಅ ಬ್ಯೂಟಿ. ಈ ಸಿನಿಮಾ ನಾನು 1-2 ಸೀನಲ್ಲಿ ಕೂಗಾಡ್ತೀನಿ ಅಷ್ಟೇ, ಬಿಟ್ರೆ ವೆರಿ ಕಾಮ್ ಅಂಡ್ ಕಂಪೋಸ್ಡ್ ಕ್ಯಾರೆಕ್ಟರ್. ಅಂಡ್ ಈ ಸ್ಕ್ರಿಪ್ಟ್ ಬಂದಾಗ ಒಳ್ಳೆ ಉಡ ಇಟ್ಕೊಳ್ಳುತ್ತೆ ಗೊತ್ತಾ, ಆತರ ಬಂದು ಹಂಗೆ ಲಾಕ್ ಮಾಡ್ಕೊಂಡ್ಬಿಟ್ಟೆ ನಾನು. ಈ ಸ್ಕ್ರಿಪ್ಟ್ ನಾನು ಬೇಕೇ ಮಾಡ್ಬೇಕು, ನಾನು ಪ್ರೂವ್ ಮಾಡ್ಕೋಬೇಕಾಯ್ತು. ಅಂಡ್ ಇಟ್ ಇಸ್ ಅ ವೆರಿ ಡಿಫ್ರೆಂಟ್ ಸ್ಕ್ರಿಪ್ಟ್. ಓಕೆ, ಈಗ ನಾನೊಂದು ರಿಸರ್ಚ್ ಮಾಡಿದಾಗ ಯಾವ ಸಿನಿಮಾನು ಬಂದಿಲ್ಲ ಅಂದ್ರೆ ಒಬ್ಬ ಹ್ಯಾಂಗ್ ಮ್ಯಾನ್ ಆಗಿ, ಒಬ್ಬ ಹೀರೋ ಅಂದ್ರೆ ಪ್ರೊಟಗನಿಸ್ಟ್ ಬಂದು ಹ್ಯಾಂಗ್ ಮ್ಯಾನ್ ಆಗಿ ಮಾಡಿರೋದಿಲ್ಲ. ಇದು ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿ ಹೋಮ್ವರ್ಕ್ ಸ್ಕ್ರಾಚ್ ಇಂದ ಬಂದ್ಬಿಟ್ಟೆ ನಾನು, 0 ಇಂದ. ಮತ್ತೆ ಯಾವುದೇ ರೀತಿಯ ಒಂದು ನಾನು ಆಲ್ರೆಡಿ ಮಾಡಿದ್ದೀನಿ ಸಿನಿಮಾ ಅಥವಾ ಆಕ್ಟ್ ಮಾಡಿದ್ದೀನಿ, ನನ್ಗೆ ಗೊತ್ತಿದ್ದು ಯಾವುದೂ ಇಲ್ಲ, 0. ದೆನ್ ಅಗೇನ್ ಹೋಮ್ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಇದೇ ತರ ಪ್ರತಿಯೊಂದು ಸಿನಿಮಾಗೂ ಮಾಡ್ಕೊಂಡ್ ಬರ್ತಿದ್ದೀನಿ. ಸೊ ಐ ಹ್ಯಾಡ್ ಟು ಡ್ರಾ ಬ್ಯಾಕ್. ಇಲ್ಲಿ ಬಲರಾಮ ಅಂತ ಬಂದ ತಕ್ಷಣ ವಾಟ್ ವಾಸ್ ಯುವರ್ ಬಿಗ್ಗೆಸ್ಟ್ ಚಾಲೆಂಜ್? ಇಲ್ಲ ನಿಮಗೆ ಕಾಡಿದ್ದು ಫಸ್ಟ್ 85 ಟೈಮ್ ಲೈನ್ಸ್ ಅಲ್ಲಿ ನಾವು ಸಿನಿಮಾ ಮಾಡ್ತಿದೀವಿ, ನಾನು ಬಲರಾಮ ಆಗ್ತಿದ್ದೀನಿ ಅಂದಾಗ ವಾಟ್ ವಾಸ್ ಯುವರ್ ಫಸ್ಟ್ ಚಾಲೆಂಜ್? ಅದನ್ನ ಬಿಕಾಸ್ ಇವನ್ ಪ್ರೀವಿಯಸ್ ಕ್ವಶನ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿರ್ಲಿಲ್ಲ. ಬಿಕಾಸ್ ಬಲರಾಮ ಆಗಿದ್ದು ಬಂದು ಶ್ರೇಯಸ್ ಪ್ರೊಡ್ಯೂಸರ್, ಶ್ರೇಯಸ್ ಅಂಡ್ ಅವ್ರ ತಾಯಿ ಪದ್ಮಾವತಿ ಅವರು. ಶ್ರೇಯಸ್ ಇಸ್ ಬಿನ್ ಮೈ ಫ್ಯಾನ್ ವೆನ್ ಯು ವಾಸ್ 2017 ಇಂದ ನನ್ನ ಫ್ಯಾನ್ ಆಗಿ ಅಭಿಮಾನಿಯಾಗಿ. ಆ ಹುಡುಗ ಬಂದು ನನ್ಗೊಂದು ಸಿನಿಮಾ ಮಾಡ್ಬೇಕು ಅಂತ ಯಾವಾಗ್ಲಿಂದಾನು ಒಂದು ಕನ್ಸು ಹುಡುಗ. ಬಾಸ್ ಅಂತಾನೆ ಇಲ್ಲ, ಒಂದು ಸಿನಿಮಾ ಮಾಡ್ಬೇಕು ಅಂತ. ನಾನು ಅವಾಗಲೇ ಸುಮ್ಮನೆ ಇರಪ್ಪ ಅವೆಲ್ಲ ನಿನ್ಗೆ ಆಗಲ್ಲ, ಸುಮ್ಮನೆ ಬೇರೆ ನೀನು ಇನ್ನು ಸಣ್ಣ ಹುಡುಗ ಅವಾಗ ಓದ್ತಿದ್ದ ಎಲ್ಲ, ಆಗ್ಲಿಂದಾನೇ ಏನು ಕನ್ಸು. ಆಫ್ಟರ್ ಪಾಯಿಂಟ್ ಆಫ್ ಟೈಮ್ ಒಂದು ದೃಢವಾದ ಒಂದು ನಿರ್ಧಾರ ತಗೊಂಡು ಅವ್ರ ತಾಯಿನ ಕರ್ಕೊಂಡ್ಬಂದು ಕೂರಿಸ್ಬಿಡ್ತಾರೆ ಮನೇಲಿ. ಸರಿ ಆಯ್ತು, ಏನ್ ಮಾಡಕ್ ಹೊರಟಿದ್ದೀರಾ ಅಂದ್ರೆ, ಮೂಲತಃ ಹಾಸನ್ ಅವರು, ಅವ್ರಿಗೂ ಬಲರಾಮ ಒರಿಜಿನಲ್ ಏನ್ ಬಲರಾಮ ಇದ್ರು ಗೊತ್ತಾ, ಅಂಡರ್ ವರ್ಲ್ಡ್ ಅವರು, ಅವ್ರಿಗೆಲ್ಲ ಪರಿಚಯ, ಅವ್ರ ಫ್ಯಾಮಿಲಿ ಎಲ್ಲ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲ, ಫಾರ್ ರಿಲೇಟಿವ್ಸ್ ಇವರೆಲ್ಲ ಈ ಕತೆ ಮಾಡ್ಬೇಕು ಅಂತ ಬರ್ತಾರೆ. ಅಲ್ಲಿ ಏನಾಗುತ್ತೆ, ಯಾರ ಡೈರೆಕ್ಟರ್ ಅಂದಾಗ ಈ ಸಣ್ಣ ಹುಡುಗ ಬಂದು ಆ ದಿನ ಫ್ಯಾನ್, ಚೈತನ್ಯ ಸರ್ ಅವರು ಫ್ಯಾನ್. ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ಆ ಸಿನಿಮಾನ, ಟಿವಿಯಲ್ಲೆಲ್ಲ ನೋಡಿ ಫ್ಯಾನ್ ಆಗ್ಬಿಟ್ರು. ಅವ್ರನ್ನೇ ಡೈರೆಕ್ಟರ್ ಆಗ್ಬೇಕು, ಅವ್ರನ್ನೇ ನಾನು ಮಾಡ್ಕೋಬೇಕು, ಅವರೇ ಡೈರೆಕ್ಟರ್ ಆಗ್ಬೇಕು ಈ ಸಿನಿಮಾಗೆ. ಸರಿ ಬರ್ತಾರೆ, ಆಯ್ತು ಸರಿ ಅಪ್ಪ ನೀನ್ ಡೈರೆಕ್ಟರ್ ಅವ್ರನ್ನ ಹೋಗಿ ಕೇಳು ಅಂತ. ಸರಿ ಡೈರೆಕ್ಟರ್ ಆಕ್ಚುಲಿ ಬಂದು ಅವರು ಕೋವಿಡ್ ಟೈಮಲ್ಲಿ ಒಂದಿಷ್ಟು ರಿಸರ್ಚ್ ಮಾಡಿರೋರು. ಏನ್ ಬಲರಾಮದ್ ಒರಿಜಿನಲ್ ಸ್ಟೋರಿ ಇದೆ ಬೇಡ, ಬಿಕಾಸ್ ಲೆಟ್ಸ್ ಡೂ ಇಟ್ ಫಿಕ್ಷನಲ್. ಯಾಕಂದ್ರೆ ಇಲ್ಲಾಂದ್ರೆ ಚೌಕಟ್ಟಲ್ಲಿ ಬಂದ್ಬಿಡ್ತೀವಿ ನಾವು,
ಎಕ್ಸ್ಟ್ರಾ ಮಾಡಕ್ಕಾಗಲ್ಲ. ಎಲ್ಲೋ ಒಂದ್ ಕಡೆ ನಾವೇನೋ ಒಂದ್ ಮಾಡ್ಬೇಕು ಅಂದಾಗ ಈಗ ಇವ್ರ ಪಾತ್ರನು ಇಫ್ ಇಟ್ಸ್ ಲೈಕ್ ಒರಿಜಿನಲ್ ಬಯೋಪಿಕ್ ಆದ್ರೆ ಇವ್ರು ಅಷ್ಟೇ ಮಾಡ್ಬೇಕಾಗಿತ್ತು, ಒರಿಜಿನಲ್ ಏನ್ ಮಾಡೋರು ಅಷ್ಟೇ ಮಾಡ್ಬೇಕಾಗಿತ್ತು. ಇಲ್ಲ ಬೇಡ ಅಂತೇಳಿ ಅವರು ಒಂದಿಷ್ಟು ರಿಸರ್ಚ್ ಎಲ್ಲ ಮಾಡ್ಕೊಂಡ್ ಬಂದಿರೋದು. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಒಂದ್ ಬಂದಿರುತ್ತೆ, ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಒಂದ್ ಬಂದಿರುತ್ತೆ, ಇವ್ರದ್ದು ಎಲ್ಲಾರ್ದು ಪಾಯಿಂಟ್ ಆಫ್ ವ್ಯೂ ಅದ್ರಲ್ಲಿ ಒಳಗ್ ಒಂದ್ ಸತ್ಯ ಅಂತ ಒಂದಿರುತ್ತೆ ಅವ್ರು ಹೇಳಿದ್ರು. ಅದನ್ನ ಅವ್ರ ತಗೊಂಡು ಅದನ್ನ ಸ್ಕ್ರಿಪ್ಟ್ ಮಾಡಿರೋದು. ಓಕೆ, ಸೊ ಅಲ್ಲಿಗೆ ಈ ಸಿನಿಮಾ ನನಗೆ ಬರುತ್ತೆ ಆಕ್ಚುಲಿ. ಅಂದ್ರೆ ಸ್ಟಾರ್ಟಿಂಗ್ ಬರುತ್ತೆ, ಅದಾದ್ಮೇಲೆ ಚೈತನ್ಯ ಸರ್ ಅಂದಾಗ ಐ ವಾಸ್ ಓವರ್ವೆಲ್ ಎಕ್ಸೈಟೆಡ್ ಸೋ ಮಚ್. ಐ ಸೋ ಎಕ್ಸೈಟೆಡ್. ಸರ್ ಹತ್ರನೂ ಒಂದ್ಸಲ ಮಾತಾಡ್ತೀನಿ. ಅದಾದ್ಮೇಲೆ ದೆನ್ ವಿ ಸಿಟ್ ಟುಗೆದರ್ ಹೇಗ್ ಮಾಡೋದು ಅಂದಾಗ. ಸೊ ನನಗೆ ಇಟ್ ವಾಸ್ ನಾಟ್ ದಿಸ್ ಏನೋ ಬಲರಾಮ ಅವರು ಅಂತಲ್ಲ, ಆ ಕ್ಯಾರೆಕ್ಟರ್ ಏನಿದೆಯೋ ಅದ್ರ ತಕ್ಕಂಗೆ ರೆಡಿ ಆಗ್ತೀನಿ ನಾನು. ಸೊ ಐ ಜಸ್ಟ್ ವೆಂಟ್ ಇನ್ ಸೈಡ್, ದೆನ್ ಐ ಲಿವ್ಡ್ ಆಸ್ ಬಲರಾಮ. ಅಂಡ್ ಸುಮಾರು ಸಿನಿಮಾಗಳಲ್ಲಿ ಒಂದು ಕ್ಯಾರೆಕ್ಟರ್ ಆಗಿ ಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ, ಬಿಕಾಸ್ ನೀವು ನೆಗೆಟಿವ್ ಲೀಡ್ ಆಗು ಮಾಡಿದ್ದೀರಾ, ಪೋಷಕ ನಟರಾಗೂ ಮಾಡ್ತಿದ್ದೀರಾ. ಒಂದು ಕ್ಯಾರೆಕ್ಟ್ರು ಸಿಕ್ಕಾಪಟ್ಟೆ ಜನಕ್ಕೆ ಹತ್ರ ಆಗಬೇಕು, ಇಲ್ಲ ಅವ್ರ ಮನ್ಸನ್ನು ಮುಟ್ಬೇಕು ಅಂತಂದ್ರೆ ಇಟ್ ಶುಡ್ ಹ್ಯಾವ್ ಸ್ಟೈಲ್ ಓವರ್ ಸಬ್ಸ್ಟೆನ್ಸ್. ಸ್ಟೈಲ್ ಓವರ್ ಸಬ್ಸ್ಟೆನ್ಸ್. ಸೊ ಈಗ ಬಟ್ ಸುಮಾರು ಸಿನಿಮಾಗಳಲ್ಲಿ ಏನಾಗ್ಬಿಡುತ್ತೆ, ಇಟ್ ಈಸ್ ಓನ್ಲಿ ಫಾರ್ ಸ್ಟೈಲ್ ಅನ್ನೋ ಥರ ಪಾತ್ರಗಳಿರುತ್ತೆ, ಬರುತ್ತೆ ಹೋಗುತ್ತೆ, ಯಾವುದೋ ಒಂದು 2 ಕ್ಯಾರೆಕ್ಟರ್ ಮಾತಾಡುತ್ತೆ, ಜನಗಳಿಗೆ 2 ಕ್ಯಾರೆಕ್ಟ್ರು ತಲೆಯಲ್ಲಿ ಉಳಿಯುತ್ತೆ, ಮತ್ತೆ ಅವ್ರು ಸಿನಿಮಾ ಬಿಟ್ಟು ಹೋಗ್ತಾರೆ. ಅಯ್ಯೋ ಈ ಒಳ್ಳೆ ಪ್ರತಿಭೆ ಈ ಸಖತ್ತಾಗಿ ಮಾಡಿದ್ರು ಇವರು ಅಂತ ಅನ್ಸೋದು ಕೆಲವೇ ಸಿನಿಮಾಗಳಲ್ಲಿ. ಬಟ್ ಸುಮಾರು ಜನ ಆರ್ಟಿಸ್ಟ್ಗಳಿಗೆ ಆ ಪೊಟೆನ್ಷಿಯಲ್ ಇರುತ್ತೆ, ಆದರೆ ಅದರ ಕ್ಯಾರೆಕ್ಟರು, ಅದರ ರೈಟಿಂಗು, ಸಿಗುವಂತಹ ಪಾತ್ರಗಳು ಸಿಕ್ಕಾಬಿಟ್ಟೆ ಲಿಮಿಟೆಡ್. ಸ್ಟೈಲ್ ಓವರ್ ಸಬ್ಸ್ಟೆನ್ಸ್ ಅನ್ನೋ ಪಾತ್ರ ಹುಡ್ಕೊಂಬರೋದು ಅಥವಾ ನೀವು ಕತೆಗಳು ಕೇಳಿದಾಗ ಇಲ್ಲ ಇದು ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಫಸ್ಟ್ ಥಾಟಲ್ಲೇನೆ? ಇವಾಗ ನಾನು ಬೈರತಿ ರಣಗಲ್ ಮಾಡಿದಾಗ ನರ್ತನ್ ಸರ್ ನನಗೆ ಎಕ್ಸ್ಪ್ಲೈನ್ ಮಾಡಿದಾಗ ಐ ನ್ಯೂ ನನ್ನ ಸ್ಕ್ರೀನ್ ಸ್ಪೇಸ್ ತುಂಬ ಕಮ್ಮಿ ಇದೆ ಅಂತ. ಬಟ್ ಆ ಒಂದು ಸೀನು, ಸ್ಟೇಷನ್ ಸೀನ್ ಏನಿದೆ ಶಿವಣ್ಣನ್ಗೆ ಆವಾಜ್ ಹಾಕೋದು ಅದೆಲ್ಲ, ಐ ಫೆಲ್ಟ್ ದಿಸ್ ವಿಲ್ ಪಂಚ್. ಸಮ್ ಟೈಮ್ ವಿ ಬೀಯಿಂಗ್ ಎನ್ ಆರ್ಟಿಸ್ಟ್ ನಮ್ಗೆ ಅದೊಂದು ಸೆನ್ಸ್ ಆಗುತ್ತೆ, ವಾವ್ ಈ ಸೀನ್ ಸೂಪರ್ ಆಗಿದೆ, ಇದು ಪಂಚ್ ಆಗುತ್ತೆ. ದ ಫಸ್ಟ್ ಡೇ ವೆನ್ ಐ ಕೇಮ್ ಟು ಸೆಟ್, ಇವ್ರು ಫಸ್ಟ್ ಥಿಂಗ್ ಹೇಳಿದ್ರೆ ಸಖತ್ತಾಗಿ ಮಾಡಿದ್ದೀರಾ. ಸಿ ಆಸ್ ಎನ್ ಆರ್ಟಿಸ್ಟ್ ನಮ್ಗೆ ಏನು ಅಪ್ರಿಸಿಯೇಷನ್ ಅಂದ್ರೆ ಇನ್ನೊಬ್ಬರ ಆರ್ಟಿಸ್ಟ್ ಇಂದ ನೀನ್ ಆ ಸೀನ್ ಸಖತ್ತಾಗಿ ಮಾಡಿದ್ದೆ, ಯು ಕ್ಯಾರಿಡ್ ವೆಲ್ ಅಂದಾಗ ಯು ಫೀಲ್ ಗುಡ್. ಇವಾಗ ಇವರು ಮಾದೇವದ ಬಗ್ಗೆ ಏನ್ ಮಾತಾಡ್ತಿದ್ರು, ಯೂಶಲಿ ನಿಮ್ಗೆ ಡೈಲಾಗ್ ಇದ್ದಾಗ ಒಂದು ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್ ಆಟೋಮೆಟಿಕ್ ಆಗಿ ಬರುತ್ತೆ. ಯು ಡೋಂಟ್ ಹ್ಯಾವ್ ಅ ಡೈಲಾಗ್, ಬಟ್ ಯು ಹ್ಯಾವ್ ಟು ಕನ್ವೇ ದ ಆಡಿಯನ್ಸ್ ಥ್ರೂ ಯುವರ್ ಬಾಡಿ ಲ್ಯಾಂಗ್ವೇಜ್. ಸೊ ಇವ್ರು ನನ್ಗೆ ಆ ಸಿನಿಮಾಲಿ ಇಷ್ಟ ಆಗಿದೆ. ಇಟ್ಸ್ ವೆರಿ ಚಾಲೆಂಜಿಂಗ್ ಆಕ್ಚುಲಿ. ನಿಮಗೆ ಡೈಲಾಗ್ ಕೊಟ್ಟಾಗ ಮೆಂಟಲಿ ವಿಲ್ ಬಿ ಲೈಕ್ ಯು ವಿಲ್ ಗೆಟ್ ಇನ್ ಟು ದಟ್, ಯಾಕಂದ್ರೆ ನಿಮ್ ಬ್ರೈನ್ಗೆ ಮೂಡ್ ಬರ್ತಾ ಇರುತ್ತೆ. ಇಲ್ಲಿ ಇವ್ರು ಡೈಲಾಗ್ ಇಲ್ಲ ಸಿನಿಮಾ ಎಷ್ಟು ಬರೋ 2 ನಿಮಿಷ ಇಡೀ 2.5 ನಿಮಿಷ ಅಷ್ಟೇ ಡೈಲಾಗ್ ಇಡೀ ಸಿನಿಮಾ. ಅದೇವಲ್ಲ ಅಷ್ಟೇ ಇರೋದು. ದಟ್ ಈಸ್ ವೆರಿ ಡಿಫಿಕಲ್ಟ್. ಆತರ ನನಗೂ ಆತರ ಪಾತ್ರಗಳು ತುಂಬಾ ಇಷ್ಟ, ವೇರ್ ಯು ಡೋಂಟ್ ಹ್ಯಾವ್ ಡೈಲಾಗ್ಸ್ ಅಂಡ್ ಯು ಕನ್ವೇ ಥ್ರೂ ಐಸ್. ಇಟ್ಸ್ ವೆರಿ ಟಫ್ ಆಕ್ಚುಲಿ. ಸೊ ಮೇ ಬಿ ಐಮ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ದೇವ್ರ ದಯೆಗೆ ನನಗೆ ಬಂದಿದ್ದ ಪಾತ್ರ. ಅದಾದ್ಮೇಲೆ ಆಕ್ಚುಲಿ ನಾನು ಬಲರಾಮ ದಿನಗಳು ಆದ್ಮೇಲೆ 10 ಸಿನಿಮಾ ಪೊಲೀಸ್ ಬಂತು, ರಿಜೆಕ್ಟ್ ಮಾಡಿದೆ. ಐ ಡಿಡ್ಂಟ್ ಫೀಲ್ ದಟ್ ಸೇಮ್ ರೊಟೀನ್ ತರ ಹೋಗು ಇಟ್ ಹ್ಯಾಸ್ ಟು ಬಿ ಸಮಥಿಂಗ್, ಏನೋ ಒಂದು ಎಕ್ಸೈಟ್ ಮಾಡ್ಬೇಕು ನಿಮಗೆ ಕೇಳಿದಾಗ. ಇಲ್ಲಾಂದ್ರೆ ಏನಾಗುತ್ತೆ, ಟೈಪ್ ಕಾಸ್ಟಿಂಗ್ ತರ ಆಗ್ಬಿಡುತ್ತೆ. ನಾನು ವೆನ್ ಐ ಡಿಡ್ ಬೈರತಿ ರಣಗಲ್, ನನ್ನ ಫ್ರೆಂಡ್ ಮಧು ಹೇಳಿದ್ದು ಒಂದು 3-4 ಯೂನಿಫಾರ್ಮ್ ಹೊಲ್ಸಿಟ್ಕೊಂಡ್ಬಿಡು ಬರ್ತಿರತ್ತೆ ಅಂತ ಹೇಳಿದ್ರು. ಸೊ ಅಗೇನ್ ಸೊ ಐ ಆಮ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಐ ಹ್ಯಾಪನ್ ಟು ಆಕ್ಟ್ ವಿತ್ ವಂಡರ್ಫುಲ್ ಆರ್ಟಿಸ್ಟ್. ಯಾಕೆ ಹೇಳಿದೆ ಅಂದ್ರೆ ಇವಾಗ ನೋಡಿದ್ರೆ ಸುಮಾರು ಜನ ಕಾಣಿಸ್ತಾರೆ ಅಂಡ್ ಹ್ಯೂಮಾಂಗಸ್ ಸ್ಟಾರ್ ಕ್ಯಾಸ್ಟ್ ಇದೆ ಫಿಲಮಲ್ಲಿ, ಎಲ್ಲರೂ ಇದ್ದಾರೆ ಅಂತ ಒಂದಾದ್ರೆ ಎಲ್ರು ಅವ್ರದೇ ಪಾತ್ರದಲ್ಲಿ ಮಾತಾಡಿದ್ದಾರೆ, ಸಖತ್ತಾಗಿತ್ತು ಅಂತ ಅನ್ಸುತ್ತೆ ಕೆಲವೇ ಸಿನಿಮಾಗಳಲ್ಲಿ ಮಾತ್ರ. ಆ ಸ್ಟಫ್ ಅವ್ರಿಗೆ ಆ ಪಾತ್ರಗಳಿಗಿದೆ, ಈ ಪಾತ್ರ ಒಂದು ಇಂಪ್ಯಾಕ್ಟ್ ಮಾಡ್ತಾರಪ್ಪ ಅಂತ ಆಚೆ ಹೋದ್ಮೇಲೆ ಹೀರೋ ಬಿಟ್ಟು ಬೇರೆ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡೋಕ್ಕಾಗುತ್ತೆ ಅಂದ್ರೆ ಆ ಪಾತ್ರ ಮಾಡಿರೋ ಇಂಪ್ಯಾಕ್ಟು, ಅದು ರೈಟಿಂಗ್ ಮಾಡಿರೋ ಇಂಪ್ಯಾಕ್ಟು, ಅದು ಕೊಟ್ಟಿರುವಂತಹ ಪೋಷಣೆ ಇಂಪ್ಯಾಕ್ಟು, ಆ ಥರದ ಬಲರಾಮ ದಿನಗಳಲ್ಲಿ ಇದೆಯಾ ನಿಮ್ಮ ಪಾತ್ರ? ಖಂಡಿತ ಇಲ್ಲ. ನನಗೆ ಬಿಕಾಸ್ ಇವ್ರು 4-5 ಸರಿ ಸಿನಿಮಾ ನೋಡೋದು, ಬಟ್ ಕೆಲವೊಂದು ಸೀನ್ ಇದೆ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಎಸ್ಪೆಷಲಿ ಅತುಲ್ ಸರ್ ಜೊತೆ ಒಂದು ಸೀನ್ ಇದೆ, ಅದು ಇಂಪ್ಯಾಕ್ಟ್ ಮಾಡುತ್ತೆ. ಆಮೇಲೆ ಕೆಲವೊಂದು ಇದೆ ಲೈಕ್ ಐ ಕ್ಯಾನ್ ಸೇ ಐ ಹ್ಯಾವ್ ಅ ಗುಡ್, ಅಂದ್ರೆ ಒಂದು ಈ ಸಿನಿಮಾ ಸ್ಟೋರಿಗೆ ಐ ಆಮ್ ಒನ್ ಆಫ್ ದ ರೀಸನ್. ಲೈಕ್ ಹೇಳ್ತಾರಲ್ಲ, ಒಂದು ಒಳ್ಳೆ ಮನುಷ್ಯನಲ್ಲಿ ಒಳ್ಳೆತನೂ ಇರುತ್ತೆ, ಕೆಟ್ಟತನೂ ಇರುತ್ತೆ. ಸೊ ಇಲ್ಲಿ ಐ ಹ್ಯಾವ್ ಬೋತ್ ಥಿಂಗ್.
ಇನಿಷಿಯಲಿ ಏನ್ ಇವನು ಯಾವ ತರ ಅಂತ, ಲಾಸ್ಟ್ ಅಲ್ಲಿ ಎಲ್ಲೋ ಈವನ್ ಪೊಲೀಸ್ ಹ್ಯಾವ್ ಎಮೋಷನ್ಸ್. ಏನ್ ಬ್ರೋ, ಲೈಕ್ ಎಲ್ಲರೂ ನಾವೆಲ್ಲ ಏನ್ ಅನ್ಕೊಳ್ತೀವಿ ಪೊಲೀಸ್ರೇ ಇದು ಅಂತ. ನೋ, ಈವನ್ ದೇ ಹ್ಯಾವ್ ಎಮೋಷನ್ ಸಮ್ವೇರ್. ಐ ಡೋಂಟ್ ವಾಂಟ್ ಟು ರಿವೀಲ್ ದಟ್. ಈ ಸಿನಿಮಾಲ್ ಒಂದು ಬ್ಯೂಟಿಫುಲ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದಿದೆ ನಮ್ಮಿಬ್ಬರದ್ದು ಒಂದು ಕಾನ್ವರ್ಸೇಷನ್. ಅದು ಜನಕ್ಕೆ ಒಂದು ಅಯ್ಯೋ ಯಾ ಹಿ ಡಿಸರ್ವ್ ಎ ಚಾನ್ಸ್, ಎವ್ರಿ ಒನ್ ಡಿಸರ್ವ್ ಎ ಚಾನ್ಸ್. ಅಂದ್ರೆ ಪ್ರತಿಯೊಬ್ರು ಲೈಫಲ್ಲಿ ತಪ್ಪು ಮಾಡಿದಾಗ ಗೊತ್ತಿಲ್ದಿರೋ ತಪ್ಪಾಗುತ್ತೆ. ನೋ ಒನ್ ಡೂ ಇಟ್ ಇಂಟೆನ್ಷನಲಿ. ಸೊ ಎವ್ರಿ ಒನ್ ಡಿಸರ್ವ್ ಅ ಚಾನ್ಸ್. ಅವರು ಹ್ಯೂಮನ್ ಬೀಯಿಂಗ್. ಸೊ ಇನ್ ದಟ್ ವೇ ನೀವು ಕೇಳಿದ ಪ್ರಶ್ನೆಗೆ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ಬೋದು. ನಾನು ಆಸ್ ಎನ್ ಆರ್ಟಿಸ್ಟ್ ಐ ಡೋಂಟ್ ವಾಂಟ್ ಟು ಪುಟ್ ಬ್ಯಾರಿಕೇಡ್, ನಾನು ಇದೇ ಮಾಡ್ತೀನಿ ಏನಂತ. ನನಗೆ ಒಂದು 10 ನಿಮಿಷ ಬಂದ್ರೇನು ಎಕ್ಸೈಟ್ ಮಾಡ್ಬೇಕು ನನಗೆ ಫಸ್ಟ್. ಓಕೆ, ದಿಸ್ ವಿಲ್ ವರ್ಕ್. ಯು ವಿಲ್ ಗೆಟ್ ಅ ಇನ್ಸ್ಟಿಂಕ್ಟ್ ಲೈಕ್ ದಿಸ್ ವಿಲ್ ವರ್ಕ್. ಸೊ ಇಲ್ಲಿ ಸರ್ ಕತೆ ಹೇಳಿದಾಗನು ನನಗೆ ಚೈತನ್ಯ ಸರ್ ಇದು ಚೆನ್ನಾಗಿದೆ, ಯಾಕಂದ್ರೆ ಇಟ್ಸ್ ಮೋರ್ ಆಫ್ ಪ್ಲೇಯಿಂಗ್ ನಾನು ಹೇಳ್ದಂಗೆ ಚೆಸ್ ತರ ಪಾನ್ ಮೂವ್ ಮಾಡೋದು. ಇಟ್ಸ್ ನಾಟ್ ಹೋಗ್ ಫೈರ್ ಮಾಡು, ಹೋಗ್ ಚೇಸ್ ಮಾಡು, ಆ ತರ ಎಲ್ಲ ತುಂಬಾ ಕಮ್ಮಿ ಇದೆ. ಇಟ್ಸ್ ಮೋರ್ ಆಫ್ ಪ್ಲೇಯಿಂಗ್ ಅ ಗೇಮ್. ಸೊ ಇದು ಆಫ್ ದ ಕ್ಯಾಮ್ರಾ, ಆನ್ ದ ಕ್ಯಾಮ್ರಾ, ಶೂಟಿಂಗು ಅಥವಾ ಬಿಹೈಂಡ್ ದ ಸೀನ್ಸ್ ಸಿಕ್ಕಾಬಟ್ಟೆ ಬಲರಾಮನ ದಿನಗಳಿಗೆ ನಿಮ್ಮ ತಲೆ ತೊಗೊಂಡಿರುತ್ತೆ, ಯೋಚನೆ ಮಾಡಿರ್ತೀರ. ವಾಟ್ ಈಸ್ ಯುವರ್ ಕಡಕ್ ಮೂಮೆಂಟ್ ಇನ್ ಬಲರಾಮನ ದಿನಗಳು? ಇವತ್ತಿಗೂ ಆನ್ ಟಾಪ್ ಆಫ್ ಇಟ್ ಈ ಸಿನಿಮಾ ಮಾಡಿದೆ, ಈ ಸಿನಿಮಾಗೆ ರಿಲೀಸ್ ಆಗಿ ರೆಡಿ ಇದೆ, ಬಟ್ ಎಲ್ಲ ಬಿಟ್ಟು ಒಂದು ವಿಷಯ ಇದರಲ್ಲಿ ಒಂದು ಕಾಡ್ತಿದೆಯಲ್ಲ, ಪ್ರಾಬ್ಲಿ ಇದು ಆಡಿಯನ್ಸ್ಗೂ ಕಾಡುತ್ತೆ ಅಂತ ನಿಮ್ಮ ತಲೆಲಿರೋದು. 2017 ಸಿನಿಮಾ ಮಾಡೋಣ ಅಂತಾನೆ ಇದ್ರು, ಆಗ ಬಲರಾಮ ಆಗಿರ್ಲಿಲ್ಲ. ಓಕೆ ಓಕೆ. ಹಾ, ಬಲರಾಮ ಸಿನಿಮಾ ಮಾಡಬೇಕು ಅಂತ, ಪ್ರೊಡಕ್ಷನ್ ಮಾಡಬೇಕು ಅಂತ ಯೋಚನೆ ಮಾಡಿದ್ಮೇಲೆ ಐ ಥಿಂಕ್ 2022-23 ಅಲ್ಲಿ ಬಲರಾಮ ಅಂತ ಆಗಿದೆ. ಹಾ, ಸೊ ಅದ್ರ ಬಿಫೋರ್ ಇಟ್ ವಾಸ್ ನಾಟ್ ಬಲರಾಮ, ಡಿಫ್ರೆಂಟ್ ಪ್ರಾಜೆಕ್ಟ್. ಸುಮ್ನೆ ಸಿನಿಮಾ ಸಿನಿಮಾ ಮಾಡಬೇಕು ಅಂತ ಯಾವ್ದು ಅಂತ ಇನ್ನೂ ಡಿಸೈಡ್ ಆಗಿದೆ. ಓಕೆ. ತುಂಬಾ ಕಾಡೋ ಅಂತದ್ದು ಒಂದ್ 2-3 ವಿಷಯ ಇದೆ, ಬಟ್ ಅದು ಒಂದು ಟೆಕ್ನಿಷಿಯನ್ಗಳ ಬಗ್ಗೆ ಹೇಳಬೇಕು, ಅಂಡ್ ಇನ್ನೊಂದು ಸಿನಿಮಾ ಕಾಡತ್ತೆ ಅಂದ್ರೆ ಕ್ಲೈಮ್ಯಾಕ್ಸ್, ಪ್ರೀ ಕ್ಲೈಮ್ಯಾಕ್ಸ್ ಅಂಡ್ ಕ್ಲೈಮ್ಯಾಕ್ಸ್. ಪಠಾನ್ ಕ್ಯಾರೆಕ್ಟರ್ ಇಂದ ಶುರು ಆಗುತ್ತೆ, ಅಲ್ಲಿಂದ ನಿಮಗೆ ರಿರೆಕಾರ್ಡಿಂಗ್ ಇಂದ ಹಿಡಿದು ದ ಪೇಸ್ ಆಫ್ ದ ಸಿನಿಮಾ ನಿಮ್ಗೆ ದುಪ್ಪಟ್ಟ ಆಗ್ಬಿಡುತ್ತೆ. ಹಿಂಗ್ ಹೋಗ್ತಿರೋ ಸಿನಿಮಾ ಒಂದ್ ಯೂಟರ್ನ್ ತಗೊಂಡು ತಿರ್ಗಾ ಯೂಟರ್ನ್ ತಗೊಂಡು ಕ್ರಾಸ್ ಮಾಡಿ ಗ್ರಾಫಿಂಗ್ ಹೋಗುತ್ತೆ, ಸ್ಟಾರ್ಟ್ ಆಗುತ್ತೆ ಸಿನಿಮಾ. ದಟ್ ಅದು ನನ್ ತುಂಬಾ ಕಾಡುತ್ತೆ. ಈ ಸ್ಕ್ರೀನ್ ಪ್ಲೇಗೆ ಮ್ಯೂಸಿಕ್ ಮಾಸ್ಟರ್ ಸಂತೋಷ್ ನಾರಾಯಣ್ ಅವರ ಸ್ಕೋರ್ ಎಷ್ಟು ಎಲಿವೇಟ್ ಮಾಡಿದೆ ಹಿಂಗಾಗಿದೆ. ಬಿಕಾಸ್ ನಾನು ಅವ್ರದ್ದು ಪ್ರಾಬ್ಲಿ ಈ ಒಡಾಚನೆದೆಲ್ಲ ಕೇಳ್ಬೇಕಾದ್ರೆ ಅದೆಲ್ಲ ಕೇಳ್ತಿದ್ರೆ ನಮ್ಮ ಬಾಯಲ್ಲಿ ಹಂಗೆ ಬರ್ತಿರುತ್ತೆ, ಅದೇ ಮೂಡ್ ಹೊಟ್ಟೋಗ್ಬಿಡ್ತೀವಿ. ಅಂತ ಮ್ಯೂಸಿಷಿಯನ್ನು ಕನ್ನಡ ಸಿನಿಮಾ ಮಾಡ್ತಾರೆ ಅಂತ ಕೇಳಿದ್ರೆ ಖುಷಿ ಆಗೋಗಿತ್ತು. ಇನ್ ಸೀನ್ಸ್ ಎಲ್ಲ ಹೆಂಗೆ ಎಲಿವೇಟ್ ಮಾಡಿರ್ತಾರಪ್ಪ ಅನ್ನೋ ನಂತರಲ್ಲೆಲ್ಲ ಓಡ್ತಾ ಇತ್ತು. ಸೊ ಈ ನೀವು ಪ್ರಾಬ್ಲಿ ಸಿನಿಮಾ ಆಗಿರುತ್ತೆ, ಸಿನಿಮಾ ನೋಡಿರ್ತೀರ, ಆ ಮ್ಯೂಸಿಕ್ ಸ್ಕೋರ್ ಬಗ್ಗೆ ಏನು ಹೇಳ್ಬೋದು? ಒನ್ ಅಮಾಂಗ್ ದಿ ಬಿಗ್ಗೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್. ನಾವು ಅಪ್ರೋಚ್ ಮಾಡಿದಾಗ ಅವ್ರು ಕಲ್ಕಿ ಮಾಡ್ತಿದ್ರು ಆ ಟೈಮಲ್ಲಿ. ನನ್ನ ಹಾಗೂ ಶ್ರೇಯಸ್ ಅವರ ಮೈಂಡ್ ಅಲ್ಲಿ ಒಂದೇ ಹೆಸರು ಓಡಿತ್ತು, ಅಂದ್ರೆ ಡೈರೆಕ್ಟರ್ ಸರ್ ಪ್ರೀವಿಯಸ್ ನಾವು ಅಗೇನ್ ವಿ ವಾಂಟೆಡ್ ಟು ರೋಪ್ ಇನ್ ಇಳಯರಾಜ ಆ ದಿನಗಳು. ಆ ಟೈಮ್ ಅಲ್ಲಿ ಅವ್ರಿಗೆ ಇಳಯರಾಜ ಸರ್ ಯಾವ್ದೋ ಒಂದು ಮೆಂಟಲಿ ವಾಸ್ ವೆರಿ ಅಪ್ಸೆಟ್. ಅಂದ್ರೆ ಅವ್ರ ಮಗಳು ಐ ಡೋಂಟ್ ವಾಂಟ್ ಟು ಟೆಲ್ ದಟ್ ಡಿಮೈಸ್ ಆಗಿದ್ದ ಟೈಮ್ ಅಲ್ಲಿ ಅದನ್ನು ಅವರು ವಾಸ್ ವೆರಿ ಅಪ್ಸೆಟ್. ಅವ್ರು ಯಾರಿಗೂ ಸಿಗ್ಲಿಲ್ಲ ತುಂಬಾ. ಬಟ್ ನಮಗೆ ರೀಪ್ಲೇಸ್ಮೆಂಟ್ ಯಾರು ಇಫ್ ನಾಟ್ ಹಿಮ್ ಹೂಸ್ ನೆಕ್ಸ್ಟ್ ಇದೇ ಇದ್ದಿದ್ದು. ಆ ಟೈಮಲ್ಲಿ ನಿಮ್ಗೆ ಯಾವುದೇ ಜಯರಾಜ್ ಅವ್ರ ಬಗ್ಗೆ, ಕೊತ್ವಾಲ್ ಅವ್ರ ಬಗ್ಗೆ ಯಾವುದೇ ಒಂದು ರೀಲ್ಸ್ ಆದ್ರೂ ನಿಮ್ಗೆ ವಡ ಚೆನ್ನೈ ಇದೆ, ಕಿಂಗ್ ಆಫ್ ದಿ ಸೀನ್ ಅದೇ ಬರೋದು. ಓಹೋ ಅದೇ ಬರೋದು. ಇವತ್ತಿಗೂ ಯಾವುದೇ ಅಂಡರ್ ವರ್ಲ್ಡ್ ಸಿನಿಮಾ ಆಗಲಿ ಅದೇ ಓಡ್ತಾರೆ. ಶ್ರೇಯಸ್ಗೆ ಒಂದು ಸ್ಕ್ರೀನ್ ಶಾಟ್ ತೆಗೆದು ಗೂಗಲಲ್ಲಿ ಹುಡುಕ್ಬಿಟ್ಟು, ಸಂತೋಷ್ ನಾರಾಯಣ ತುಂಬಾ ಜನಕ್ಕೆ ಗೊತ್ತಿಲ್ಲ, ಕಬಾಲಿ ಅವರೇ ಮಾಡಿದ್ದು. ಕಬಾಲಿದು ಅದು ಒಂದೇ ನಮ್ಗೆ ಅಲ್ಲಿ ಹೋದ್ಮೇಲೆ ಅದ್ರದ್ದು ಸ್ಟೋರಿ ಹೇಳ್ತೀನಿ. ಅಂದ್ರೆ ಅವ್ರನ್ನ ಮೀಟ್ ಮಾಡಿದಾಗ ಬರೀ ಆ ರೀ ರೆಕಾರ್ಡಿಂಗ್ ಒಂದೇ ಒಂದು ಮಾಡಿದ್ದಂತೆ. ಅದ್ರ ಮೇಲೆ ಟೀಸರ್ ಕಟ್ ಮಾಡಿದಾಗ ಆ ರೀ ರೆಕಾರ್ಡಿಂಗ್ ಒಂದು ಟೀಸರ್ ಒಂದು ಇಟ್ಕೊಂಡೆ ಬಿಸ್ನೆಸ್ ಆಗಿದ್ದಂತೆ ಸಿನಿಮಾ. ಇಡೀ ಸಿನಿಮಾ ಬಿಸ್ನೆಸ್ ಆಗಿದ್ದಂತೆ. ಸಾಕು ಬಿಡು ಅಂದ್ರಂತೆ ಪ್ರೊಡ್ಯೂಸರ್. ಅದೊಂದು. ಸೊ ಆ ತರದ್ದೊಂದು ಒಬ್ರು ವ್ಯಕ್ತಿ ಕಲ್ಕಿ ಮಾಡ್ತಿದ್ದಾರೆ. ಈ ಕಡೆ ವಡ ಚೆನ್ನೈ ಆಯ್ತು, ರೆಟ್ರೋ ಸಾಲ್ ಬಿಸಿ ಇದ್ದಾರೆ, ಮಹಾನ್, ಈ ತರದ್ದೊಂದೆಲ್ಲ ಮಾಡ್ಕೊಂಡ್ ಬಂದಿರೋರು. BGM ಒಂದು ಥೀಮ್ ಮ್ಯೂಸಿಕ್ಗೆ ಫೇಮಸ್ ಆಗಿ ನನ್ನ ಮೈಂಡು ಶ್ರೇಯಸ್ ಅವ್ರ ಮೈಂಡು. ಶ್ರೇಯಸ್ ಅವರು ಬಸವೇಶ್ವರ ಆಫೀಸಲ್ಲಿ ಇರ್ತಾರೆ. ನಾನು ಗೂಗಲಲ್ಲಿ ಹುಡುಕ್ಬಿಟ್ಟು ಸ್ಕ್ರೀನ್ ಶಾಟ್ ತೆಗೆದು ಹಿಂಗೆ ಕಳಿಸ್ತೀನಿ. ಅವ್ರು ಒಂದು ರಿಪ್ಲೈ ಕಳಿಸ್ತಾರೆ ವಾಪಸ್.
ಆಕ್ಚುಲಿ ಅವ್ರು ನನ್ನ ಫೋಟೋ ನೋಡಿರೋ ಸ್ಕ್ರೀನ್ ಶಾಟ್ ನಾನು ಕಳ್ಸಿರೋದನ್ನ ಅವ್ರು ನೋಡಿದಾರೆ ಅಂತ ನಾನು ಅನ್ಕೊಂಡಿದೀನಿ. ಅದಕ್ಕೆ ಅವ್ರು ರಿಪ್ಲೈ ಕಳಿಸ್ತಾ ಇದಾರೆ ಅಂತ. ಎಕ್ಸ್ಚೇಂಜ್ ಆಗಿದೆ, ಇಂಟರ್ಚೇಂಜ್ ಆಗಿದೆ ಅಟ್ ಸೇಮ್ ಟೈಮ್. ಓಕೆ, ಎಂತ ಕೋಇನ್ಸಿಡೆನ್ಸ್ ಇದೆ. ಅವರು ಕಳ್ಸಿರೋದು ಫಸ್ಟ್ ನಾನು ನೋಡಿಲ್ಲ, ನೀವು ಅದನ್ನೇ ಕಳ್ಸಿದಾರ, ಒಂದ್ ನಿಮಿಷ ನಾನು ಇದನ್ನೇ ಕಳ್ಸಿರೋದು ಅಂತ. ಸರಿ ನೋಡೋಣ ಬಿಡಿ ಅಂತ ಡೈರೆಕ್ಟರ್ ಸರ್ ಹತ್ರ ಹೇಳಿದ್ರಂತ. ಸುಮ್ನಿರಿ ಶ್ರೇಯಸ್, ನಮ್ ಸಿನಿಮಾ ಅರ್ಧ ಬಡ್ಜೆಟ್ ಅಲ್ಲೇ ಹೋಗುತ್ತೆ ಅಂದ್ರಂತೆ. ಅಂಡ್ ಐ ಮೇಡ್ ಶೋರ್, ಅದನ್ನು ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ನಾ ಬಿಫೋರ್ ಮಾದೇವ ಆಗಿದ್ದ ಸಿನಿಮಾ ಅಂದ್ರಿಂದ 7 ಕೋಟಿ ಮೇಲೆ ದಾಟ್ಬೇಡ ಅಂದ್ಬಿಟ್ಟಿದ್ದೆ ಶ್ರೇಯಸ್. ಇದು ಐ ಕ್ಯಾನ್ ಮೇಕ್ ಯು ಸೇಫ್. ಅಮ್ಮಮ್ಮ ಅಂದ್ರೆ ಒಂದು 50 ಲಕ್ಷನ 1 ಕೋಟಿ ರಿಸ್ಕ್ ಅಲ್ಲಿ ಇರ್ತೀರ, ಅದನ್ನು ಕವರ್ ಆಗುತ್ತೆ ಸಿನಿಮಾ ಚೆನ್ನಾಗಿತ್ತು ಅಂದ್ರೆ. ಅದ್ರ ಮೇಲೆ ಬಡ್ಜೆಟ್ ಜಾಸ್ತಿ ಮಾಡ್ಬೇಡ ಅಂತ. ಇಲ್ಲಿ ನೋಡಿದ್ರೆ ನಾನು ಸನಾನ ಕರ್ಕೊಂಡ್ ಬರ್ತೀನಿ, ಆಯ್ತು ಒಂದು ಟ್ರೈ ಮಾಡೋಣ. ಅಲ್ಲಿಗೆ ಮೈ ವೈಫ್ ನಿಶಾ ವರ್ಕ್ ಆಸ್ ಎಲ್ಲ ಅರೇಂಜ್ ಮಾಡಿಕೊಟ್ಟು ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ಅಲ್ಲಿ ಅವ್ರು ಕೆಲಸ ಮಾಡೋರು. ಸೊ ಅವರು ಡೈರೆಕ್ಟರ್ ಸರ್ ಶ್ರೇಯಸ್ಸು ನನ್ನ ಗಾಡಿಯಲ್ಲಿ ಹೊರಟ್ಬಿಟ್ರು ಬೆಳಿಗ್ಗೆ ಚೆನ್ನೈಗೆ. ಬಟ್ ಏನ್ ಈಸಿ ಆಯ್ತು ಅಂದ್ರೆ ಡೈರೆಕ್ಟರ್ ಸರ್ ಅವರ ಫ್ರೆಂಡ್ ಕಾರ್ತಿಕ್ ಸುಬ್ರಾಜ್ ಅವರ ಬಿಕಾಸ್ ಅವ್ರದ್ದು ಒಂದು ರಿಲೇಶನ್ಶಿಪ್ ಇದೆ. ಅವರು ಕಾಲ್ ಮಾಡಿ ಈ ತರ ಅಂದಾಗ ಸರಿ ಆಯ್ತು ಅಂತ ಅಲ್ಲಿಂದ ಬರಕ್ ಹೇಳು ಅಂತ ಹೇಳಿದ್ದಾರೆ. ಹೊರಟಿದ್ದಾರೆ, ಹೋಗಿ ಎಲ್ಲ ಮಾತುಕತೆ ಎಲ್ಲ ಆಯ್ತು. ಈ ಅಕ್ಸೆಪ್ಟೆಡ್, ಮಾಡ್ತೀನಿ, ಫಸ್ಟ್ ಟೈಮ್ ನಾನು ಮಾಡ್ತಿದ್ದೀನಿ. ಕತೆ ಕೇಳಿದ್ದಾರೆ, ಕೇಳ್ಬಿಟ್ಟು ಒಂದು ಲೈನ್ ಕೇಳ್ಬಿಟ್ಟು ನನ್ಗೆ ಈ ತರದೊಂದು ಸಿನಿಮಾ ಇದು ಮಾಡ್ಬೇಕಾಯ್ತು. ನನಗೆ ಈ ರೆಟ್ರೋದೊಂದು 80s ಇಂದ 90s ನನಗೆ ಆ ಥರದ್ದೇ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀನಿ, ಲೆಟ್ಸ್ ಗೋ ಫಾರ್ ಆರ್ಕೆಸ್ಟ್ರಾ ಎಲ್ಲ ಅದೇ ತರ ಮಾಡೋಣ ಅಂತ. ಅಲ್ಲಿಗೆ ಅವರು ಆಗ್ತಾರೆ. ಡಿಡಂಟ್ ಕಮ್ ಫಾರ್ ಚೀಪ್, ಅದಂತೂ. ಬಟ್ ಏನೋ ಒಂದು ನಂಬಿಕೆ ಇತ್ತು ನನಗೆ, ಯು ಗೆಟ್ ನೇಮ್ಸ್ ಯು ವಿಲ್ ಗೆಟ್ ಮನಿ ಅಂತ. ನಮಗೆ ಒಂದು ಆನೆ ಬಲ ಕೊಡಕ್ಕೆ ನಮ್ಮ KVN ಅವರು, KVN ಸುಪ್ರೀತ್ ಸರ್ ಆಗ್ಲಿ, ವೆಂಕಟ್ ಸರ್ ಆಗ್ಲಿ, ಸುಪ್ರೀತ್ ಸರ್ ಅವರು ನನಗೆ ಇವನ್ ಮಾದೇವನು ಅವರೇ ಮಾಡ್ಕೊಡ್ಬೇಕಾಗಿತ್ತು, ಯಾವ್ದೋ ಕೆಲವು ರೀಸನ್ಸ್ ಗಳಿಂದ ಆಗ್ಲಿಲ್ಲ. ಬಟ್ ಈ ಸಿನಿಮಾ ನಮ್ಗೆ ಬಲರಾಮ ಸಿನಿಮಾ ನೋಡಿದ್ದಾರೆ ಸುಪ್ರೀತ್ ಸರ್ ಅವ್ರು. ನೋಡೋರು ಸಿನಿಮಾ ನೋಡಿ ಅವ್ರು ತುಂಬಾ ಇಷ್ಟಪಟ್ಟು, ಇಲ್ಲ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮುಂದಕ್ಕೆ ಅವರೇ ಬಂದು ಸರಿ ಆಯ್ತು ಅಂತ ಹೇಳಿ ಇವತ್ತು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿದೆ KVN ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಕಂಪನಿ, ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಷನ್ ಕಂಪನಿ. ಸೊ ಅವರು ನಮ್ಗೆ ಮಾಡ್ತಿರೋದು ಒಂದು ಆನೆ ಬಲ ನಮ್ಗೆ. ಸೊ ಐ ರಿಯಲಿ ಥ್ಯಾಂಕ್ KVN ಸರ್, ಸುಪ್ರೀತ್ ಸರ್ ಅವರು, ವೆಂಕಟ್ ಸರ್ ಅವ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಫೈನಲಿ ಸಿನಿಮಾ ಇದೇ 26ನೇ ತಾರೀಕು ಜೂನ್ 26 ರಿಲೀಸ್ ಆಗ್ತಿದೆ. ಲಾಸ್ಟ್ ಇಯರ್ ಒಂದು ದೊಡ್ಡ ಮೇಜರ್ ಹಿಟ್ ಕೊಟ್ರಿ ಮಾದೇವ ಮೂಲಕ, ಅಂಡ್ ಈ ವರ್ಷ ಬಲರಾಮ ಬರ್ತಾ ಇದ್ದಾರೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಇದೇ ಜೂನ್ 26ನೇ ತಾರೀಕು, ಇದೇ ತಿಂಗಳು ಜೂನ್ 26ನೇ ತಾರೀಕು ನಮ್ಮ ಸಿನಿಮಾ ಬಲರಾಮನ ದಿನಗಳು ನಿಮ್ಮ ಮುಂದೆ ಬರ್ತಿದೆ. ಸೊ ಹೋದ ವರ್ಷ ಇದೇ ಸಮಯಕ್ಕೆ ನನ್ನ ಮಾದೇವ ಬಂದಾಗ ನಾನು ಪ್ರತಿ ಸಲನೂ ಹೇಳ್ತಿದ್ದೆ, ಒಂದು ಒಳ್ಳೆ ಚಿತ್ರದ ಮೂಲಕ ಬರ್ತೀನಿ, ನಿಮ್ಗೆ ಯಾವುದೇ ರೀತಿ ನಿರಾಶೆ ಆಗಲ್ಲ ಅಂತ ಹೇಳ್ತಿದ್ದೆ. ಅದೇ ತರ ಈ ಸಿನಿಮಾನು ಹೇಳ್ತಿದ್ದೀನಿ, ನಿಮ್ಗೆ ಎಲ್ಲೂ ನಿರಾಶೆ ಆಗಲ್ಲ, ಬೋರ್ ಆಗಲ್ಲ. ಮತ್ತೊಮ್ಮೆ ಇದು ಅಂಡರ್ವರ್ಲ್ಡ್ ಸಿನಿಮಾ ಅಂದಾಗ್ಲೂ ಒಂದು ಹಿರಿಯರಿಂದ ಕಿರಿಯರವರೆಗೂ ಬಂದು ಯಾವುದೇ ಮುಜುಗರ ಇಲ್ಲದೆ ಈ ಸಿನಿಮಾನ ನೋಡ್ಬೋದು. ಖಂಡಿತ ನಿಮ್ಮ ಒಂದು ಹಣಕ್ಕೆ, ನಿಮ್ಮ ಕಷ್ಟಪಟ್ಟಿರೋ ಹಣಕ್ಕೆ ಯಾವುದೇ ರೀತಿಯಾದ ಒಂದು ಮೋಸ ಆಗಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಬಂದು ನೋಡಿ, ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ಡೇಟ್ ಮರಿಬೇಡಿ, ಇದೇ ಜೂನ್ 26ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ ನಮ್ಮ ಬಲರಾಮನ ದಿನಗಳು. ಜೈ ಬಲರಾಮ, ಜೈ ಕರ್ನಾಟಕ. ನಮ್ಮ ಪ್ರೇಕ್ಷಕ ಪ್ರಭುಗಳು ಕೇಳ್ಕೊಳ್ಳೋದಿಷ್ಟೇ, ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವೆಲ್ಲ ಬಂದು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಇನ್ನ ಒಂದಷ್ಟು ಒಳ್ಳೆ ಸಿನಿಮಾ ಮಾಡುವಂತ ನಮ್ಗೆ ಒಂದು ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು. ಜೈ ಬಲರಾಮ. ಆಲ್ ದಿ ವೆರಿ ಬೆಸ್ಟ್. ತುಂಬ ಒಳ್ಳೇದಾಗಲಿ ಈ ಸಿನಿಮಾದಿಂದ. ಬಲರಾಮನ ದಿನಗಳು ಸಿಕ್ಕಾಪಟ್ಟೆ ಯಶಸ್ಸನ್ನ ಕೊಡ್ಲಿ, ಅಂಡ್ ನಿಮ್ಮ ಸ್ಕ್ರಿಪ್ಟ್ ಸೆಲೆಕ್ಷನ್ ಇದೇ ತರ ಚೆನ್ನಾಗಿ ಆಗ್ತಾ ಇರಲಿ. ಮಾದೇವ, ಬಲರಾಮ, ನೆಕ್ಸ್ಟ್ ನೆಲ್ಸನ್, ರಾಘವ ಲಂಕಾಸುರ ನಿಮ್ಮ ಪ್ರೊಡಕ್ಷನ್ ಇಂದಾನೆ. ಸೊ ಒಳ್ಳೊಳ್ಳೆ ಸಿನಿಮಾಗಳನ್ನ, ಒಳ್ಳೊಳ್ಳೆ ಪಾತ್ರಗಳನ್ನ ಕಟ್ಟಿ ಜನಗಳಿಗೆ ಇದೇ ತರ ಉಣಬಡಿಸ್ತಾರೆ ಅಂತ ಹೇಳ್ತೀನಿ. ಅಂಡ್ ನಿಮ್ಮನ್ನು ಕೂಡ ಒಳ್ಳೆ ಪೊಟೆನ್ಷಿಯಲ್ ಇರುವಂತಹ ನಟ, ಒಳ್ಳೊಳ್ಳೆ ಸಿನಿಮಾಗಳಲ್ಲಿ, ಒಳ್ಳೊಳ್ಳೆ ಪಾತ್ರಗಳಲ್ಲಿ ನಿಮ್ಮನ್ನು ನೋಡೋ ತರ ಆಗ್ಲಿ. ಅಂಡ್ ಕೀಪ್ ಅಸ್ ಎಂಟರ್ಟೈನಿಂಗ್. ಖಂಡಿತ. ಅಂಡ್ ನನ್ನ ಬ್ರದರ್ ಬಾಯ್ಜಾನ್ಗೆ ಮೊಹರಂ ಇದೆ, ಇದೇ 26 ಸಿನಿಮಾ ರಿಲೀಸ್ ಕೊಡ್ತಾ ಇದೀವಿ. ನಿಮ್ಮ ಒಂದು ನನ್ನ ಫ್ಯಾಮಿಲಿಗೆ ಮೇರಾ ಖಾನ್ದಾನ್ಕೋ ಆಪ್ ಭಿ ಥೋಡಾ ಇನ್ವೈಟ್ ಕರ್ ದೋ ಭಾಯ್ಜಾನ್. ಖಂಡಿತ ಎಲ್ರಿಗೂ ಮೊಹರಂ ಹಬ್ಬದ ಶುಭಾಶಯಗಳು. ಸಲಾಮ್ ಅಲೈಕುಂ. ಸೊ ದಯವಿಟ್ಟು ಬನ್ನಿ, ಮೊಹರಂ ದಿನಾನೇ ನಿಮ್ಮ ಹಬ್ಬದ ದಿನಾನೇ, ಅಂದ್ರೆ ನಮ್ಮ ಹಬ್ಬದ ದಿನಾನೇ ಬಂದು ಸಿನಿಮಾ ರಿಲೀಸ್ ಆಗ್ತಿದೆ. ಆಶೀರ್ವಾದ
ನೀಡಿ ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.